ಸತ್ಯವೇದ ಗ್ರಂಥವನ್ನು ಕೈಯಲ್ಲಿ ತೆಗೆದುಕೊಂಡು ಇವತ್ತು ದೇವರ ವಾಕ್ಯದ ಕಡೆ ನಾವೆಲ್ಲರೂ ಪ್ರವೇಶ ಮಾಡುವಂತರಾಗಿರೋಣ. ಸತ್ಯವೇದ ಗ್ರಂಥದಲ್ಲಿ ಯೆರೆಮೀಯನು ಬರೆದ ಪ್ರವಾದಿ ಗ್ರಂಥ 31ನೇ ಅಧ್ಯಾಯದ ಅದರ 16ನೇ ವಚನದಿಂದ ಅದರ 19ನೇ ವಚನದವರೆಗೂ ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ಓದುವಂತರಾಗಿರೋಣ. ಯೆಹೋವನು ಇಂತೆನ್ನುತ್ತಾನೆ, ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಹತ್ತಿತ್ತು, ಅವರು ಇಲ್ಲದೆ ಹೋದಿದ್ದಕ್ಕೆ ಸಮಾಧಾನ ಹೊಂದೊಳ್ಳದೆ ಇದ್ದಾಳೆ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ, ನಿನ್ನ ಕಣ್ಣು ನೀರು ಸುರಿಸದಿರಲಿ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಇದು ಯೆಹೋವನ ನುಡಿ. ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂತಿರುಗುವರು. ಯೆಹೋವನು ಇಂತೆನ್ನುತ್ತಾನೆ, ನಿನಗೆ ಮುಂದೆ ಒಳ್ಳೆ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ನಿನ್ನ ಮಕ್ಕಳು ಹಿಂತಿರುಗಿ ಸ್ವಂತ ಸೀಮೆಯನ್ನು ಸೇರುವರು. ಎಫ್ರಾಯಿಮ್ ಹೀಗೆ ಪ್ರಲಾಪಿಸಿಕೊಳ್ಳುವುದು ಕೇಳಿದ್ದೇನೆ. ನನ್ನನ್ನು ಪಳಗದ ಹೋರಿಯಂತೆ ಶಿಕ್ಷೆಯನ್ನು ಅನುಭವಿಸಿದೆನು. ನನ್ನನ್ನು ತಿರುಗಿಸು, ನೀನು ತಿರುಗಿಸುವುದ ಹಾಗೆ ತಿರುಗುವೆನು. ನೀನು ನನ್ನ ದೇವರಾದ ಯೆಹೋವನಲ್ಲವೇ? ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಅನುಗ್ರಹಿಸಲ್ಪಟ್ಟಂಥ ಭಾನುವಾರದ ಆರಾಧನೆಗಾಗಿ ಕೂಡಿ ಬಂದಿರುವಂಥ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ತಿಳಿಸುತ್ತಾ, ಈಗೋ ನನ್ನ ಸಂದೇಶದ ಭಾಗದಲ್ಲಿ ದೇವರ ಆತ್ಮನ ನನಗೆ ಕೊಟ್ಟಂಥ ಒಂದು ಚಿಕ್ಕ ಆಲೋಚನೆ ನಿಮ್ಮ ಮುಂದೆ ಹೇಳಿ ನಾನು ನಿಮ್ಮನ್ನು ವಾಕ್ಯದ ಕಡೆ, ನಾನು ಪ್ರಾರ್ಥನೆ ಕಡೆ ನಾನು ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಇವತ್ತು ನಾನು ನಂಬುತ್ತೇನೆ, ದೇವರು ನಿನ್ನ ಪರಿಸ್ಥಿತಿಗಳನ್ನು ದೇವರು ತಿರುಗಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ದೇವರು ನಿನ್ನ ಸಂದರ್ಭಗಳನ್ನು, ನೀನು ಹಾದೋಗುತ್ತಿರುವಂಥ ಮಾರ್ಗಗಳನ್ನು, ನೀವು ಆಗಿರುವಂಥ ಅನುಭವಗಳನ್ನು ದೇವರು ತನ್ನ ಚಿತ್ತಾನುಸಾರವಾಗಿ ದೇವರು ನನಗಾಗಿ ತಿರುಗಿಸುತ್ತಾನೆ ಎಂದು ಹೇಳುವವರು ಯಾರಾದರೂ ಇದ್ದರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಇವತ್ತು ಎಲ್ಲ ದೇವರ ಮಕ್ಕಳು ಬಹಳ ಪ್ರಾರ್ಥನೆಯೊಟ್ಟಿಗೆ, ನಿರೀಕ್ಷೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಿ ಆಗಿರಬೇಕಾಗಿ ಅಪೇಕ್ಷಿಸ್ತೇನೆ. ನಾನು ನಂಬುತ್ತೇನೆ, ಇವತ್ತು ನೀವು ಬಂದ ಹಾಗೆ ಹೋಗೋದಿಲ್ಲ. ಇಲ್ಲಿಂದ ಹೋಗೋಕ್ಕಿಂತ ಮುಂಚಿತವಾಗಿ ದೇವರ ಶಬ್ದ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತೆ. ದೇವರ ಶಬ್ದ ನಿಮ್ಮ ಜೀವಿತಗಳನ್ನು ಕಟ್ಟುತ್ತೆ. ದೇವರ ಶಬ್ದ ನಿಮ್ಮ ಜೀವಿತಗಳನ್ನು ರೂಪಾಂತರ ಮಾಡುತ್ತೆ ಎಂಬುದಾಗಿ ನಾನು ನಂಬುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ ಇವತ್ತು ನನ್ನ ಸಂದೇಶದ ವಿಷಯ ನಿನಗೆ ಒಳ್ಳೆಯದು ಹಾಗೆ ಆಗುತ್ತೆ ಎಂದು ನನಗೆ ನಿರೀಕ್ಷೆ ಇದೆ. ಇನ್ನೊಂದು ಸಾರಿ ನಾನು ಹೇಳುತ್ತೇನೆ, ನಿನಗೆ ಮುಂದೆ ಒಳ್ಳೆಯದು ಹಾಗೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಇವತ್ತು ನಿರೀಕ್ಷೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಲ್ಲ ದಿವಸ ನೀನು ಕೆಟ್ಟದನ್ನೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ನೀನು ದೋಷವಾದದ್ದೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ನೀನು ವೇದನೆಕರವಾದದ್ದೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ನೀನು ಕಣ್ಣೀರನ್ನೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ಇದ್ದ ಹಾಗೆ ಇರೋದಿಲ್ಲ. ನಿನಗೆ ಮುಂದೆ ಒಳ್ಳೆಯದಾಗೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಇವತ್ತು ಆ ನಿರೀಕ್ಷೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಇವತ್ತು ಒಂದು ಪಕ್ಷ ನಿನ್ನ ಒಳ್ಳೆಯ ದಿನಗಳನ್ನು, ಒಳ್ಳೆಯ ಕಾಲಗಳನ್ನು ಮನುಷ್ಯನು ತನ್ನ ಕಟ್ಟಿರಬಹುದು ಎನ್ನುವಂಥ ನಿರಾಶೆ ನಿನಗಿರಬಹುದು. ಒಂದು ಪಕ್ಷ ಪರಿಸ್ಥಿತಿಗಳು, ಒಂದು ಪಕ್ಷ ನೀನು ಹಾದು ಹೋಗುತ್ತಿರುವಂಥ ಸನ್ನಿವೇಶಗಳು, ಇವತ್ತು ನಿನ್ನ ನೆಲೆ ನಿಂತಿರುವಂಥ ಸ್ಥಾನಗಳು ನಿನ್ನನ್ನು ನೋಡಿ ಹೇಳ್ತಾ ಇರ್ಬೋದು, ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಒಳ್ಳೆಯದು ನಡೆಯಲ್ಲ, ಇನ್ನು ಮುಂದೆ ಒಳ್ಳೆಯದು ಸಂಭವಿಸೋದಿಲ್ಲ. ಗತ ಕಾಲದಲ್ಲಿ ನಿನ್ನ ಜೀವನದಲ್ಲಿ ಸಂಭವಿಸಿದಂಥ ವೇದನೆಯಲ್ಲೇ, ಗತ ಕಾಲದಲ್ಲಿ ನಿನ್ನ ಜೀವನದಲ್ಲಿ ಸಂಭವಿಸಿದಂಥ ಆ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಜೀವನ ಪರ್ಯಂತ ನೀನು ಕೊರಗ್ತಾ ಇರಬೇಕು. ಜೀವನ ಪರ್ಯಂತವಾಗಿ ನೀನು ಅಳ್ತಾ ಇರಬೇಕು. ಜೀವನ ಪರ್ಯಂತ ನೀನು ವೇದನೆಯಲ್ಲಿ ಇರಬೇಕು ಎಂದು ಶತ್ರು ನಿನ್ನ ಕುರಿತಾಗಿ ಏನಾದರೂ ವಿಧಿ ಬರೆದಿದ್ರೆ, ಇವತ್ತು ಈ ಸಭೆಯಲ್ಲಿ ಕರ್ತನ ಆತ್ಮನು ಕೆಲವರನ್ನ ನೋಡಿ ಆತನು ಹೇಳ್ತಾ ಇದ್ದಾನೆ, ನಿನ್ನ ಗತ ಕಾಲವನ್ನು ನೆನೆಸಿ ಅಳುವ ಹಾಗೆ ದೇವರು ನಿನ್ನ ಜೀವನದಲ್ಲಿ ಅನುಮತಿ ಕೊಡೋದಿಲ್ಲ. ನಿನ್ನ ಮುಂದಿನ ದಿವಸಗಳು, ನಿನ್ನ ಮುಂದಿನ ತಿಂಗಳುಗಳು, ನಿನ್ನ ಮುಂದಿನ ಭವಿಷ್ಯ, ನಿನ್ನ ಮುಂದಿನ ಕಾಲಘಟ್ಟದಲ್ಲಿ ನಿನಗೆ ಒಳ್ಳೆಯದು ಹಾಗೆ ಆಗುತ್ತೆ. ನಿನ್ನ ಕುಟುಂಬಕ್ಕೆ ಒಳ್ಳೆಯದು ಹಾಗೆ ಆಗುತ್ತೆ.
ನಿನ್ನ ಮಕ್ಕಳಿಗೆ ಒಳ್ಳೆಯದಾಗೆ ಆಗುತ್ತೆ, ನಿನ್ನ ಜೀವನಕ್ಕೆ ಒಳ್ಳೆಯದಾಗೆ ಆಗುತ್ತೆ, ನಿನ್ನ ಸೇವೆಯಲ್ಲಿ ಒಳ್ಳೆಯದಾಗೆ ಆಗುತ್ತೆ ಎನ್ನುವಂತ ನಿರೀಕ್ಷೆ ಇದೆ ಎಂದು ಕರ್ತನ ಆತ್ಮನ ಈ ರಾತ್ರಿ ಬೆಳಗಿನ ಜಾವದಲ್ಲಿ ಯಾರ್ಯಾರೋ ಬಳಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ನಾನು ಹೇಳುತ್ತೇನೆ, ನಿನ್ನ ಕೆಟ್ಟ ಕಾಲಗಳು ಅದು ಕೊನೆಗಾಣಲಿಕ್ಕಾಗಿ ಹೋಗುತ್ತೆ, ನಿರಾಶೆಯ ದಿನಗಳು ಅದು ಕೊನೆಗಾಣಲಿಕ್ಕಾಗಿ ಹೋಗುತ್ತೆ, ನಿನ್ನ ಕಣ್ಣೀರಿನ ಕಾಲಗಳು ಅದು ಕೊನೆಗಾಣಲಿಕ್ಕಾಗಿ ಹೋಗುತ್ತೆ. ಇವತ್ತು ನನ್ನ ಮುಂದೆ ಒಳ್ಳೆ ದಿನಗಳು ಇದೆ, ನನ್ನ ಮುಂದೆ ಒಳ್ಳೆ ಕಾಲಗಳು ಇದೆ, ನನ್ನ ಮುಂದೆ ಒಳ್ಳೆ ಭವಿಷ್ಯ ಇದೆ, ನನ್ನ ಮುಂದೆ ದೇವರು ಒಳ್ಳೆಯದನ್ನ ಸಿದ್ಧ ಮಾಡಿಟ್ಟಿದ್ದಾನೆ ಎಂದು ಹೇಳುವ ಸಭೆ ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಇವತ್ತು ಇನ್ನೊಂದ್ಸಾರಿ ಗಟ್ಟಿಯಾಗಿ ನಾನು ಹೇಳುತ್ತೇನೆ, ಇದುವರೆಗೂ ಕಂಡ ರೀತಿಯಲ್ಲಿ ಅಲ್ಲ, ಇದುವರೆಗೂ ನಡೆದ ರೀತಿಯಲ್ಲಿ ಅಲ್ಲ, ಇದುವರೆಗೂ ಹಾದು ಹೋದ ರೀತಿಯಲ್ಲಿ ಅಲ್ಲ, ನನ್ನ ಮುಂದೆ ಒಳ್ಳೆಯದಿದೆ ಅನ್ನೋರು ಮಾತ್ರ, ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಇವತ್ತು ವಿಕ್ಟರಿ ಸಭೆಗೆ ನಾನು ಹೇಳುತ್ತೇನೆ, ನಮ್ಮ ಮುಂದೆ ಒಳ್ಳೆಯದಿದೆ. ಹಲ್ಲೆಲೂಯಾ. ಇಲ್ಲಿರುವ ಯೌವನಸ್ಥರಿಗೆ ನಾನು ಹೇಳ್ತೇನೆ, ನಿಮ್ಮ ಮುಂದೆ ಒಳ್ಳೆಯದನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಇಲ್ಲಿರುವಂತ ಕುಟುಂಬಗಳಿಗೆ ನಾನು ಕೂಗಿ ಹೇಳುತ್ತೇನೆ, ನಿನ್ನ ಮುಂದೆ ಪರ್ವತಗಳೆಲ್ಲ ಇರೋದು, ನಿನ್ನ ಮುಂದೆ ಕೋಟೆಗಳೆಲ್ಲ ಇರೋದು, ನಿನ್ನ ಮುಂದೆ ತಡೆಗಳೆಲ್ಲ ಇರೋದು, ನಿನ್ನ ಮುಂದೆ ಶತ್ರುವಿನ ಸವಾಲುಗಳೆಲ್ಲ ಇರೋದು, ನಿನ್ನ ಮುಂದೆ ಒಳ್ಳೆಯದು ಇದೆ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇನ್ನ ಕೆಲವರಿಗೆ ಇನ್ನ ನಿಶ್ಚಯ ಆಗಲಿಲ್ಲ. ಇನ್ನೊಂದ್ಸಾರಿ ನಿಶ್ಚಯ ನಿಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರ ಒಳಗಡೆ ಈ ವಾಕ್ಯ ಬೇರೂರ ಹಾಗೆ ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ನಿನ್ನ ಮುಂದೆ ಒಳ್ಳೆಯದು ಇದೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ವಿಕ್ಟರಿ ಸಭೆಯಲ್ಲಿ ಕೂಡಿ ಬರುತ್ತಿರುವ ಪ್ರತಿಯೊಬ್ಬರ ಮುಂದೆ ಒಳ್ಳೆಯದು ಇದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಕಣ್ಣುಗಳ ಮುಂದೆ ಕಾಣದೇ ಇದ್ದರು ಇವತ್ತು ಹೇಳ್ತೇನೆ, ನಿಮ್ಮ ಕಣ್ಣುಗಳು ಕಾಣತಕ್ಕಂತೆ ಮರೆಯಾಗಿರುವಂತ ಒಳ್ಳೆಯ ಕಾರ್ಯಗಳನ್ನ, ಮರೆಯಾಗಿರುವಂತ ಒಳ್ಳೆಯ ಸಂಗತಿಗಳನ್ನ, ಮರೆಯಾಗಿರುವಂತ ಒಳ್ಳೆಯ ಕಾರ್ಯಗಳನ್ನ ಈ ದಿವಸಗಳಲ್ಲಿ ನಿಮ್ಮ ಕಣ್ಣುಗಳು ಕಾಣತಕ್ಕಂತೆ ಕರ್ತನು ತೆರೆದು ಬಿಡಲಿಕ್ಕಾಗಿ ದೇವರು ಹೋಗುತ್ತಾನೆ. ಇವತ್ತು ನನ್ನ ಭವಿಷ್ಯ ಹಾಳಾಗಿ ಹೋಗಿದೆ, ನನ್ನ ಕುಟುಂಬ ಹಾಳಾಗಿ ಹೋಗಿದೆ, ನನ್ನ ಮುಂದೆ ಒಳ್ಳೆಯದು ಇಲ್ಲ ಪಾಸ್ಟರ್, ಒಳ್ಳೆಯದು ನೆನೆಸಿಕೊಳ್ಳೋದಕ್ಕೆ ಏನು ಇಲ್ಲ ಎಂದು ಹೇಳುವವರು ಯಾರಾದ್ರೂ ಇದ್ರೆ ನಿನ್ನ ಹೃದಯದಲ್ಲಿ ಬೇರೂರು ಹಾಗೆ ಮತ್ತೊಂದು ಆವರ್ತಿ ನಾನು ಹೇಳ್ತೇನೆ, ನಿನ್ನ ಮುಂದೆ ಒಳ್ಳೆಯದನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಆ ನಿರೀಕ್ಷೆ ನನಗಿದೆ ಅಂತ ಹೇಳೋರು ಮಾತ್ರ ಸೋತ ಸೈತಾನನು, ಸುಳ್ಳುಗಾರನಾದ ಸೈತಾನನು ಅವನು ಬೆಚ್ಚಿ ಬೀಳೋ ಹಾಗೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳಲಿ. ಯಾರು ಹೇಳಿದ್ದು ನಿನ್ನ ಮುಂದೆ ನಾಶನ ಇದೆ ಅಂತ? ಯಾರು ಹೇಳಿದ್ದು ನೀನು ಬಿದ್ದು ಹೋಗ್ತೀಯ ಅಂತ? ಯಾರು ಹೇಳಿದ್ದು ನೀನು ಮತ್ತೆ ತಲೆ ಎತ್ತಲಿಕ್ಕೆ ಆಗೋದಿಲ್ಲ ಅಂತ? ಯಾರು ಹೇಳಿದ್ದು ನಿನ್ನ ಮುಂದೆ ನೀನು ಏನೇ ತಿಪ್ಪರ್ಲಾಗ ಹೊಡೆದ್ರು ನಿನ್ನ ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯದು ಸಂಭವಿಸಲ್ಲ ಅಂತ? ನಾನು ಹೇಳ್ತೇನೆ, ಕರ್ತನ ವಾಕ್ಯ ನುಡಿತಾ ಇದೆ, ನಿನ್ನ ಮುಂದೆ ನಾನು ಒಳ್ಳೆಯದನ್ನ ನಿಷಿದ್ಧ ಮಾಡಿಟ್ಟಿದ್ದೇನೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲವಾಗಿ ದೇವರು ಮಾಡುತ್ತಾನೆ. ಇವತ್ತು ಕರ್ತನನ್ನು ಆರಾಧಿಸುವ ದೇವರ ಮಕ್ಕಳೇ, ಕರ್ತನನ್ನು ಸ್ತುತಿಸುವ ದೇವರ ಮಕ್ಕಳೇ, ಕರ್ತನಿಗಾಗಿ ನಿಂತಿರುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಒಂದು ಕಾಲಘಟ್ಟದಲ್ಲಿ ಸೋಲುವುದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಶತ್ರು ನಿರ್ಣಯಿಸಿದ ಯಾವ ದೋಷವು ನಿನ್ನ ಮೇಲಾಗಲಿ ನಿನ್ನ ಕುಟುಂಬದ ಮೇಲಾಗಲಿ ಬರುವುದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅದು ಅನುಕೂಲವಾಗುತ್ತೆ. ಇವತ್ತು ಯಾರಾದರೂ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಎಂದು ಹೇಳುವವರು ಯಾರಾದರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಪಕ್ಕದಲ್ಲಿರೋರಿಗೆ ಒಂದು ಇಬ್ಬರು ಮೂವರ್ಗಾದ್ರೆ ನಗ್ನಗ್ತಾ ಹೇಳ್ರಿ, ಮುಂದೆ ಒಳ್ಳೆಯದಿದೆ ಬ್ರದರ್, ಹೆದರಬೇಡ್ರಿ. ಒಂದಿಬ್ಬರು ಸಹೋದರ ಸಹೋದರಿಯರಿಗೆ ಕೈ ಕೊಟ್ಟು ನಗನಗತ ಉತ್ಸಾಹ ಪೂರ್ವಕವಾಗಿ ಹೇಳ್ರಿ, ಮುಂದೆ ಒಳ್ಳೆಯದಿದೆ, ಹೆದರಬೇಡ್ರಿ. ಮುಂದೆ ಒಳ್ಳೆಯದಿದೆ, ಸಿದ್ಧರಾಗ್ರಿ. ಮುಂದೆ ಒಳ್ಳೆಯದು ದೇವರು ನಿಮ್ಮ ಮುಂದೆ ಇಟ್ಟಿದ್ದಾನೆ, ಹೆದರಬೇಡ್ರಿ, ಭಯ ಪಡಬೇಡ್ರಿ, ಧೈರ್ಯವಾಗಿ ಸ್ತೋತ್ರ ಹೇಳ್ರಿ ಅಂತ ಒಂದು ಇಬ್ಬರು ಮೂವರ್ಗಾದ್ರೆ ಕೈ ಕೊಟ್ಟು ಹೇಳ್ರಿ. ಕಾರಣವೇನಂದ್ರೆ ಇವತ್ತು ದೇವರ ಸಮ್ಮುಖದಲ್ಲಿ ಕೂಡಿ ಬಂದಿರೋದು ನಿನಗಾಗಿ ದೇವರು ಒಳ್ಳೆಯದನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಈ ಕಾಲಘಟ್ಟದಲ್ಲಿ ದೇವರ ಮಕ್ಕಳು ನಾವು ಅದನ್ನು ಹೊಂದಿಕೊಳ್ಳುತ್ತೇವೆ. ನನ್ನ ಆಲೋಚನೆ ಒಂದೊಂದು ಭಾಗಕ್ಕಾಗಿ ನಾನು ಬರ್ತೇನೆ. ಸಿದ್ಧರಾಗ್ರಿ. ಇವತ್ತು ಆರಾಧನೆ ಮುಗಿಯೋದ್ರೊಳಗಾಗಿ ಏನೇನೋ ಕಾರ್ಯಗಳು ನಡೀಲಿಕ್ಕಾಗಿ ಹೋಗುತ್ತೆ.
ಯೆಹೋವನು ಇಂತೆನ್ನುತ್ತಾನೆ, ರಾಹೇಳಳು ತನ್ನ ಮಕ್ಕಳಿಗೋಸ್ಕರವಾಗಿ ಅಳ್ತಾ ಇದ್ದಾಳೆ, ಬೊಬ್ಬೆ ಇಡ್ತಾ ಇದ್ದಾಳೆ, ಗೋಳಾಡುತ್ತಾ ಇದ್ದಾಳೆ. ಅವರು ಇಲ್ಲದೆ ಹೋಗದಿದ್ದಕ್ಕಾಗಿ, ಮರೆಯಾಗಿ ಹೋಗಿದ್ದಕ್ಕಾಗಿ ಸಮಾಧಾನ ಹೊಂದದೇ ಇದ್ದಾಳೆ. 16ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಧ್ವನಿಯು ಗೋಳಾಗದಿರಲಿ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕರ್ತನು ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನೀನು ಮಾತನಾಡುವ ರೀತಿ ಅದು ದುಃಖದಿಂದ ಮಾತಾಡಬೇಡ. ಕೆಲವೊಂದು ಸಾರಿ ದುಃಖ ಆದಾಗ ನಾವು ಮಾತಾಡೋ ರೀತಿ ಏನಾಗಿರುತ್ತೆ ಅಂದರೆ, ಅದೊಂದು ಗೋಳಾಟದ ರೀತಿಯಲ್ಲಾಗಿರುತ್ತದೆ, ದುಃಖದ ರೀತಿಯಲ್ಲಾಗಿರುತ್ತೆ, ಕಣ್ಣೀರಿನ ರೀತಿಯಲ್ಲಾಗಿರುತ್ತೆ. ಮಾತನಾಡಬೇಕಾದ್ರೆ ನಮ್ಮ ಧ್ವನಿಯಲ್ಲೇ ಏನೋ ಒಂದು ಸಂಕಟ, ಏನೋ ಒಂದು ದುಃಖ, ಏನೋ ಒಂದು ಹೋರಾಟ, ಏನೋ ಒಂದು ಕಷ್ಟದಲ್ಲಿ ಹಾದು ಹೋಗುವ ಹಾಗೆ ಶಬ್ದಗಳು ಇರುತ್ತೆ. ಆದರೆ ದೇವರು ಹೇಳ್ತಾನೆ, ಇನ್ನು ಮುಂದೆ ನಿನ್ನ ಧ್ವನಿಯಲ್ಲಿ ಏನಿರಬಾರ್ದು, ಗೋಳಾಟ ಇರಬಾರ್ದು. ಮುಂದಿನ ವಚನದಲ್ಲಿ ದೇವರು ತಾನು ಈ ರೀತಿ ಹೇಳ್ತಾನೆ, ನಿನ್ನ ಕಣ್ಣು ನೀರು ಸುರಿಸದೇ ಇರಲಿ. ದೇವರಾತನು ಒಂದನೇದಾಗಿ ಹೇಳ್ತಾ ಇದ್ದಾನೆ, ನಿನ್ನ ಶಬ್ದದಲ್ಲಿ ಗೋಳಾಟ ಬೇಡ, ನಿನ್ನ ಶಬ್ದದಲ್ಲಿ ದುಃಖದ ಧ್ವನಿ ಬೇಡ, ನಿನ್ನ ಶಬ್ದದಲ್ಲಿ ಒಂದು ಕಾಲದಲ್ಲಿ ವೇದನೆಯ ಶಬ್ದ ನಿನ್ನ ಧ್ವನಿಯಲ್ಲಿ ಬರಲೇಬಾರದು. ಎರಡನೇದಾಗಿ ದೇವರಾತನು ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣುಗಳಲ್ಲಿ ನೀರು ಬರದೇ ಇರಲಿ. ಹಲ್ಲೆಲೂಯ. ನನ್ನ ದೇವರ ಒಂದು ವಿಶೇಷತೆ, ಕಣ್ಣೀರು ಸುರಿಸ್ಬೇಡ ಅಂತ ದೇವರು ಹೇಳಿದ್ರೆ ಅದರ ಅರ್ಥ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಾಗಿ ಹೋಗ್ತಾನೆ ಅನ್ನೋದು. ನಾಯಿನ್ ಪಟ್ಟಣಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ನಾಯಿನ್ ಎನ್ನುವಂತ ಪದದ ಅರ್ಥ ಸುಂದರ, ಮನೋಹರ ಎಂದು. ಯೇಸು ಸ್ವಾಮಿ ಪಟ್ಟಣದ ಒಳಗಡೆ ಹೋಗ್ಲಿಲ್ಲ, ಪಟ್ಟಣದ ಹೊರಗಡೆನೆ ಇದ್ದಾನೆ. ತನ್ನ ಶಿಷ್ಯರ ಸಂಗಡವಾಗಿ ಯೇಸು ಸ್ವಾಮಿ ನಾಯಿನ್ ಪಟ್ಟಣವನ್ನ ನೋಡುವುದಕ್ಕಾಗಿ ಹೋಗುತ್ತಾ ಇರಬೇಕಾದ್ರೆ, ನಾಯಿನ್ ಎನ್ನುವಂಥದ್ದು ಸುಂದರ ಅಂದರೆ ಹೊರಗಡೆ ನೋಡಿದ್ರೆ ಎಲ್ಲ ಭಾಳ ಚೆನ್ನಾಗಿದೆ, ಹೊರಗಡೆ ನೋಡಿದ್ರೆ ಎಲ್ಲ ಭಾಳ ಅಂದವಾಗಿದೆ. ಆದರೆ ಯೇಸು ಸ್ವಾಮಿ ಚಿಂತೆ ಮಾಡಿರ್ಬೋದು, ಸುಂದರ ಎಂದು ಹೆಸರುಳ್ಳ ಪಟ್ಟಣದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ನಾವು ಸಹ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳಿ ತನ್ನ ಶಿಷ್ಯರ ಸಂಗಡವಾಗಿ ಆ ಪಟ್ಟಣದ ಬಾಗಿಲಿನ ಹತ್ತಿರ ಬರ್ತಾ ಇದ್ದಾನೆ. ಪಟ್ಟಣದ ಬಾಗಿಲಿನ ಹತ್ತಿರ ಬರಬೇಕಾದ್ರೆ ಬೈಬಲ್ ಹೇಳುತ್ತದೆ, ಆ ಪಟ್ಟಣದ ಬಾಗಿಲಿನ ಒಳಗಡೆ ಹಿಂದೆ ಈಗೋ 4 ಯೌವನಸ್ಥರು ಒಂದು ಯೌವನಸ್ಥನನ್ನ ಚಟ್ಟದಲ್ಲಿ ಒತ್ತುಕೊಂಡು ಅವರು ಬರ್ತಾ ಇದ್ದಾರೆ. ಆಕೆ ಹಿಂದ್ಗಡೆ, ಆತನ ಹಿಂದ್ಗಡೆ ಒಂದು ಸ್ತ್ರೀ ಅಳುತ್ತಾ ಬರ್ತಾ ಇದ್ದಾಳೆ. ಆಕೆ ಜೊತೆಯಲ್ಲಿ ಒಂದು ದೊಡ್ಡ ಗುಂಪಿನ ಜನ ಬರ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ, ಅಮ್ಮ ಅಳಬೇಡ, ಅಮ್ಮ ಅಳಬೇಡ, ಅಮ್ಮ ಅಳಬೇಡ ಎಂದು ಅನೇಕರು ಈಕೆಯನ್ನು ಸಂತೈಸುತ್ತಾ ಇದ್ದಾರೆ. ಆದರೆ ಈಕೆ ಕುರಿತಾದಂಥ ಈಕೆಯಲ್ಲಿ ಯಾವ ಸಂತೈಸುವಿಕೆ ಉಂಟಾಗ್ತಾ ಇಲ್ಲ. ಬೈಬಲ್ ಹೇಳ್ತದೆ, ಈಕೆ ಒಂದು ವಿಧವೆಯಾಗಿದ್ದಾಳೆ. ಅಂದರೆ ಈಕೆ ಜೀವಿತದಲ್ಲಿ ಇನ್ನ ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ಮುಂದೆ ಒಂದು ಒಳ್ಳೆಯದು ನಡೆಯಲ್ಲ ಎನ್ನುವಂಥ ಎಲ್ಲ ನಿರೀಕ್ಷೆ ಮುಗಿದೋದಂಥ ಒಂದು ಕಾಲಘಟ್ಟ. ಈಗೋ ಗಂಡ ಸತ್ತು ಹೋಗಿದ್ದಾನೆ, ಒಂದು ವಿಧವೆ. ಗಂಡ ಸತ್ತು ಹೋದಾಗ ಈಕೆ ಚಿಂತೆ ಮಾಡಿರ್ಬೋದು, ಈಗೋ ಒಬ್ಬ ಮಗ ಇದ್ದಾನೆ, ಆ ಮಗನಾದ್ರೂ ನನ್ನನ್ನು ಸಾಕ್ತಾನೆ, ಆ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ, ಈ ಮಗನನ್ನು ಸ್ವಲ್ಪ ಕಷ್ಟ ಬಿದ್ದು ಸಾಕಿ ಬೆಳೆಸಿದ್ರೆ ನಾಳೆ ಅವನ ಕಾಲ ಮೇಲೆ ಅವನು ನಿಂತ್ಕೊಂಡಾಗ ಈ ಮಗ ನನಗೆ ಆಶ್ರಯ ಆಗಿರ್ತಾನೆ, ಈ ಮಗ ನನ್ನ ಜೊತೆಯಲ್ಲಿ ಇರ್ತಾನೆ, ಈ ಮಗ ನನ್ನನ್ನು ಬೆಳೆಸ್ತಾನೆ ಎನ್ನುವಂಥ ಅನೇಕ ನಿರೀಕ್ಷೆಯೊಟ್ಟಿಗೆ ಈ ತಾಯಿ ಈ ಮಗನನ್ನು ಬೆಳೆಸಿಕೊಂಡು ಬಂದಳು. ಆದರೆ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಈ ಯೌವನಸ್ಥನು ಸಹ ಅವನ ಅಪ್ಪನ ಹಾದಿಯನ್ನು ಹಿಡಿದನು, ಸತ್ತು ಚಟ್ಟದಲ್ಲಿ ಮಲಗಿದ್ದಾನೆ. ಈಕೆ ಮುಂದೆ ಮಗನ ಜೀವಿತವನ್ನು ನೋಡುತ್ತಾ, ಮಗನ ಜೀವಿತದಲ್ಲಿ ಕನಸನ್ನು ಕಾಣುತ್ತಾ, ಈ ಮಗನ ಮುಖಾಂತರ ನನಗೆ ಒಳ್ಳೆಯದಾಗುತ್ತೆ, ಈ ಮಗನ ಮುಖಾಂತರ ನನಗೆ ಒಳ್ಳೆಯದು ಸಂಭವಿಸುತ್ತೆ ಅಂತ ಅನೇಕ ರೀತಿಯಲ್ಲಿ ಈಕೆ ನಾನಾ ಕನಸುಗಳನ್ನು ಕಂಡುಕೊಂಡು ಜೀವಿತವನ್ನು ನಡೆಸಿದಳು. ಆದರೆ ಆಕೆ ಕನಸುಗಳು, ಆಕೆ ಆಸೆಗಳು, ಆಕೆ ಆಕಾಂಕ್ಷೆಗಳು ಎಲ್ಲವೂ ಈಗ ಚಟ್ಟದಲ್ಲಿ ಮಲಗಿರುವಂತ ಒಂದು ಅನುಭವ. ಈಕೆಯನ್ನು ನೋಡಿಕೊಂಡು ಅನೇಕರು ಹೇಳ್ತಾ ಇದ್ದಾರೆ, ಅಮ್ಮ ಅಳಬೇಡ, ನಾವಿದ್ದೀವಿ, ನಿನ್ನ ಮಗನಾಗಿರ್ತೀವಿ, ನಿನ್ನ ಮಗಳಾಗಿರ್ತೀವಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅನೇಕರು ಸಂತೈಸ್ತಾ ಇದ್ದಾರೆ. ಆದರೆ ಯಾರು ಸಹ ಆಕೆಯ ಜೀವಿತದಲ್ಲಿ ಮುಂದೆ ನನಗೆ ಒಂದು ಒಳ್ಳೆಯದು ಸಂಭವಿಸುತ್ತೆ ಎನ್ನುವಂತ ಒಂದು ಭರವಸೆಯನ್ನು ಕೊಡಕ್ಕಾಗದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಆಕೆ ನಡೆದು ಹೋಗುತ್ತಾ ಇದ್ದಾಳೆ. ಅನೇಕರು ಆಕೆಯನ್ನು ಅಳಬೇಡ ಅಂತ ಹೇಳಿದ್ರು, ಆಕೆಯ ಕಣ್ಣೀರನ್ನು ಒರೆಸತಕ್ಕಂಥ ಸಾಮರ್ಥ್ಯ ಯಾವ ಮನುಷ್ಯನಿಗೆ
ಮನುಷ್ಯನಿಗಾಗಲಿ, ಯಾವ ಸಂಬಂಧಿಕನಿಗಾಗಲಿ, ಯಾವ ಬಂಧು ಮಿತ್ರನಿಗಾಗಲಿ, ಯಾವ ಅಕ್ಕ ತಂಗಿಗಾಗಲಿ ಸಾಧ್ಯವಾಗಲಿಲ್ಲ. ಈಕೆ ಅಳುತ್ತಾ ಹೋಗುತ್ತಾ ಇದ್ದಾಳೆ, ನಾನು ಒಳ್ಳೆಯದು, ನನ್ನ ಜೀವನದಲ್ಲಿ ಒಳ್ಳೆಯದು ಸಂಭವಿಸುತ್ತೆ ಎಂದು ಬೆಟ್ಟದೋ ಪಾದಿಯಲ್ಲಿ ಕನಸು ಕಂಡುಕೊಂಡು ಬಂದಂತ ಈಗ ನನ್ನ ಕನಸು ಈಗ ಸಮಾಧಿಯಲ್ಲಿ ಚಟ್ಟದಲ್ಲಿ ಇಡಲ್ಪಟ್ಟಿದೆ. ಇನ್ನು ಸ್ವಲ್ಪ ಹೊತ್ತು ಸಮಾಧಿಯಲ್ಲಿ ಉಣ್ತಾ ಇದ್ದೇವೆ. ಇನ್ನು ನನ್ನ ಜೀವನದಲ್ಲಿ ಒಳ್ಳೆಯದು ನಡೆಯಲ್ಲ, ಒಳ್ಳೆಯದು ಸಂಭವಿಸಲ್ಲ, ನನ್ನ ಜೀವನದಲ್ಲಿ ಕಣ್ಣೀರೇ ನನಗೆ ಆಹಾರ ಎಂದು ಈಕೆ ಆ ಚಟ್ಟವನ್ನು ನೋಡಿಕೊಂಡು ಮಗನ ಹಿಂದೆ ಹೋಗುತ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ. ಆದ್ರೆ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಅಳುತ್ತಾ ಇರುವ ಸಹೋದರಿಗಾಗಿ ಯೇಸು ನಾಯಿನ್ ಪಟ್ಟಣಕ್ಕೆ ಬಂದನು. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಹೊರಗಡೆ ನೋಡಿದಾಗ ನೀನು ಚೆನ್ನಾಗಿರಬಹುದು, ಹೊರಗಡೆ ನೋಡಿದಾಗ ನೀನು ಒಳ್ಳೆ ವಸ್ತ್ರ ಧರಿಸಿರಬಹುದು, ಹೊರಗಡೆ ನೋಡಿದಾಗ ನೀನು ಒಳ್ಳೆ ರೀತಿಯಲ್ಲಿ ಇವತ್ತು ಕುಳಿತುಕೊಂಡಿರಬಹುದು. ಆದ್ರೆ ನಿನ್ನ ಹೃದಯದಲ್ಲಿ ಅನೇಕ ಕನಸುಗಳಲ್ಲಿ ಇವತ್ತು ಚಟ್ಟ ಹೊತ್ತುಕೊಂಡು ಹೋಗುತ್ತಿರುವ ಅನುಭವ, ಇವತ್ತು ನಿನ್ನ ಆಸೆ, ನಿನ್ನ ಪ್ರಾರ್ಥನೆ, ನಿನ್ನ ಕಣ್ಣೀರು ಅನೇಕದು ಇವತ್ತು ಸತ್ತಂತ ಅನುಭವ ಇದೆ. ಇವತ್ತು ಒಳ್ಳೆಯದನ್ನ ನಿರೀಕ್ಷಿಸುವುದಕ್ಕೂ ಆಗದಂತೆ ಇವತ್ತು ಅನೇಕ ಪರಿಸ್ಥಿತಿಗಳು ನಿನ್ನ ಚಟ್ಟದ ಅನುಭವದಲ್ಲಿದೆ. ಆದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಈ ಬೆಳಗಿನ ಜಾವದ ಆರಾಧನೆಯಲ್ಲಿ ಯೇಸು ನಿನ್ನನ್ನು ಹುಡುಕಿಕೊಂಡು ಬಂದವನಾಗಿದ್ದಾನೆ. ಇವತ್ತು ನಿನ್ನನ್ನು ಹೊರಗಡೆ ನೋಡಿದಾಗ ಒಂದು ಪಕ್ಷ ಮನುಷ್ಯನ ಚಿಂತೆ ಮಾಡಬಹುದು, ನಿನಗೆ ಯಾವ ದುಃಖ ಇಲ್ಲ, ನಿನಗೆ ಯಾವ ಕಣ್ಣೀರಿಲ್ಲ, ನಿನಗೆ ಯಾವ ವೇದನೆ ಇಲ್ಲ ಎಂದು ಮನುಷ್ಯನು ಲೆಕ್ಕಾಚಾರ ಮಾಡಬಹುದು. ಆದ್ರೆ ನನ್ನ ದೇವರು ಮನುಷ್ಯನ ಹಾಗೆ ಹೊರಗಡೆ ನೋಡುವ ದೇವರು ನನ್ನ ದೇವರಲ್ಲ. ನನ್ನ ದೇವರು ಹೃದಯದ ಅಂತರಿಂದ್ರವನ್ನ ಪರಿಶೋಧನೆ ಮಾಡುವ ದೇವರು. ಆತನು ನನ್ನ ದೇವರಾಗಿದ್ದಾನೆ. ಇವತ್ತು ಅಳುತ್ತಿರುವಂತ ಯಾರಾದರೂ ತಾಯಿಯಂದರು ಇದ್ದರೆ, ಇವತ್ತು ಅಳುತ್ತಿರುವಂತ ನಿರೀಕ್ಷೆಯನ್ನು ಕಳ್ಕೊಂಡವರು ಯಾರಾದರೂ ಇದ್ದರೆ, ಇವತ್ತು ನಾನು ಹೇಳ್ತೇನೆ, ಯೇಸು ನಿನಗಾಗಿ ಬಂದಿದ್ದಾನೆ. ಬೈಬಲ್ ಹೇಳುತ್ತದೆ, ಅಳುತ್ತಿರುವಂತ ಈ ಸ್ತ್ರೀ ಹತ್ರ ಯೇಸು ಬಂದನೆ. ಯೇಸು ಸ್ವಾಮಿ ಆ ಸ್ತ್ರೀಯನ್ನು ನೋಡಿ ಒಂದು ಮಾತನ್ನು ತಾನು ಈ ರೀತಿ ಹೇಳಿದನು, ಅಮ್ಮ ಅಳಬೇಡ ಅಂತ ಹೇಳಿದ್ದು ಮಾತ್ರ ಅಲ್ಲ, ಈಕೆ ಚಿಂತೆ ಮಾಡಿರ್ಬೋದು, ಈ ಅಳಬೇಡ, ಕಣ್ಣೀರು ಸುರಿಸಬೇಡ, ವೇದನೆ ಪಡಬೇಡ ಎನ್ನುವಂತ ಈ ಪದವನ್ನ ಅನೇಕರು ಈಕೆ ಹತ್ರ ಹೇಳಿದ್ದಾರೆ. 100 ಸಾರಿ ಇದನ್ನ ಉಚ್ಚರಿಸಿದ್ದಾರೆ, 100 ಸಾರಿ ಇದನ್ನು ಹೇಳಿದ್ದಾರೆ. ಆದರೆ ಈಕೆ ಚಿಂತೆ ಮಾಡಲು ಎಲ್ಲರ ಹಾಗೆ ಯೇಸು ಸ್ವಾಮಿನು ಅಳಬೇಡ ಅಂತ ಹೇಳಿರ್ಬೋದು ಅಂತ. ಆದರೆ ಆಕೆ ಗೊತ್ತಿಲ್ಲ, ನನ್ನ ಯೇಸು ಸ್ವಾಮಿ ಅಳಬೇಡ ಅಂತ ಹೇಳಿದ್ರೆ ಅದರರ್ಥ ನೀನನ್ನು ಅಳಿಸುತ್ತಿರುವ ಕಾರ್ಯವನ್ನ ದೇವರು ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರಮಾಡುತ್ತಾನೆ ಎನ್ನುವುದು. ಮನುಷ್ಯನ ಹಾಗೆ ಅಳಬೇಡ ಅನ್ನೋ ದೇವರಲ್ಲ ನನ್ನ ದೇವರು. ಅಳಬೇಡ ಅಂತ ಹೇಳಿ ಮತ್ತೆ ನಿನ್ನನ್ನು ಅಳೋ ರೀತಿಯಲ್ಲಿ ನೋಡ್ಕೊಂಡಿರೋ ದೇವರು, ಕೈ ಕಟ್ಕೊಂಡು ಕೂತಿರುವ ದೇವರು ನನ್ನ ದೇವರಲ್ಲ. ಅಳಬೇಡ ಎಂದು ದೇವರು ನಿನಗೆ ಹೇಳಿದ್ರೆ, ಯಾವ ವಿಷಯದಲ್ಲಿ ನೀನು ಅಳ್ತಾ ಇದೆಯೋ ಅದೇ ವಿಷಯದಲ್ಲಿ ನೀನು ಸಂತೋಷ ಪಡತಕ್ಕಂತೆ ನಿನಗಾಗಿ ಅದ್ಭುತ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ. ಇವತ್ತು ನನ್ನನ್ನು ಕೇಳೋ ದೇವರ ಮಕ್ಕಳೇ, ಕೆಲವೊಂದು ಸ್ತ್ರೀಯರನ್ನು ನೋಡಿ, ಕೆಲವೊಂದು ಕುಟುಂಬವನ್ನು ನೋಡಿ, ಕೆಲವು ಪುರುಷರನ್ನು ನೋಡಿ ನನ್ನ ದೇವರು ಹೇಳ್ತಾ ಇದ್ದಾನೆ, ನೀನು ಅಳಬೇಡ. ಇನ್ನೊಂದು ಸಾರಿ ಹೇಳ್ತಾನೆ, ನೀನು ಅಳಬೇಡ. ಇವತ್ತು ನೀನನ್ನು ಅಳಬೇಡ ಅಂತ ಹೇಳುವ ದೇವರು ನನ್ನ ದೇವರು ಮಾತ್ರ ಅಲ್ಲ. ಯಾವ ವಿಷಯಕ್ಕಾಗಿ ನೀನು ಅಳುತ್ತಾ ಇದೆಯೋ ಆ ವಿಷಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತವನ್ನ ಕಾಣಲಿಕ್ಕಾಗಿ ಹೋಗುತ್ತೆ. ಅಳುತ್ತಿರುವಂತ ಆ ಸಹೋದರಿಗೆ ವಾಗ್ದಾನ ದೇವರು ಮಾಡಿ, ದೇವರು ತಾನು ಏನ್ ಮಾಡಿದನು, ಒತ್ತುಕೊಂಡು ಹೋಗುತ್ತಾ ಇದ್ದಂತ ಚಟ್ಟವನ್ನ ಯೇಸು ಮುಟ್ಟಿದನು. ಬೈಬಲ್ ಹೇಳ್ತದೆ, ಮುಟ್ಟಿದ ಕೂಡಲೇ ಒತ್ತುಕೊಂಡು ಹೋಗುತ್ತಾ ಇದ್ದವರು ನಿಂತರು. ನಿಂತಿದ ತಕ್ಷಣ ಯೇಸು ಸ್ವಾಮಿ ಆ ಯೌವನಸ್ಥನನ್ನ ಕೈ ಹಿಡಿದು ಎಬ್ಬಿಸಿ, ಬೈಬಲ್ ಹೇಳುತ್ತೆ, ಅಳುತ್ತಿರುವಂತ ತಾಯಿಗೆ ದೇವರು ಮತ್ತೆ ಹಿಂತಿರುಗಿ ಕೊಟ್ಟನು. ದೇವರ ಮಕ್ಕಳ ಗಮನಿಸಿ, ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗಲ್ಲ ಎಂದು ಬಯಸಿದಿ ಅಳುತ್ತಾ ಇರುವಂತ ಈ ತಾಯಿ, ಆಕೆಗೊಂದು ನಿರೀಕ್ಷೆ ಆಯಿತು. ಈಗ ನನ್ನ ಜೀವನದಲ್ಲಿ ಒಳ್ಳೆಯದಾಗಲ್ಲ ಅಂತ ಯಾರು ಹೇಳಿದ್ದು? ಯೇಸು ಇದ್ದಾನ, ಒಳ್ಳೆಯದು ನಡೆಯುತ್ತೆ. ಯೇಸು ನನ್ನ ಪಕ್ಕದಲ್ಲಿ ಇದ್ದಾನ, ಯೇಸು ನನ್ನ ಪಕ್ಷದಲ್ಲಿ ಇದ್ದಾನ, ಯೇಸು ನನ್ನೊಂದಿಗಿದ್ದಾನ, ಯೇಸು ನನ್ನ ಮುಂದೆ ಇದ್ದಾನ. ನನ್ನ ಜೀವನದಲ್ಲಿ ದೋಷವಾದದ್ದು ಒಂದು ಸಂಭವಿಸೋದಕ್ಕೆ ನನ್ನ ದೇವರು ನನ್ನ ಜೀವಿತದಲ್ಲಿ ಅನುಮತಿ ಕೊಡೋದಿಲ್ಲ. ಯೇಸು ನನ್ನ ಪಕ್ಷದಲ್ಲಿ ಇರುವುದಾದರೆ ನನ್ನ ಜೀವಿತದಲ್ಲಿ ಸಂಭವಿಸೋದೆಲ್ಲ ಅದು ಒಳ್ಳೆಯದಾಗಿರುತ್ತೆ. ಇವತ್ತು ಯಾರಾದರೂ ದೇವರು ನನ್ನ ಜೀವನದಲ್ಲಿ ಏನ್ ಮಾಡಿದ ಪಾಸ್ಟರ್ ಎಂದು ಯಾರು
ಯಾರಾದ್ರೂ ಕೇಳುವವರಿದ್ದರೆ ನಾನು ಇವತ್ತೊಂದು ಮಾತನ್ನು ನಿಮಗಾಗಿ ಕೂಗಿ ಹೇಳ್ತಾ ಇದ್ದೇನೆ. ಈಗ ಯೇಸು ನಿನ್ನ ಪಕ್ಕದಲ್ಲೇ ಇದ್ದಾನೆ. ಯೇಸು ನಿನ್ನ ಕುಟುಂಬದ ಮಧ್ಯದಲ್ಲೇ ಇದ್ದಾನೆ. ಯೇಸು ನಿನ್ನ ಜೊತೆಯಲ್ಲೇ ಇದ್ದಾನೆ. ನನ್ನ ಯೇಸು ಸ್ವಾಮಿ ನಿನಗುಳ್ಳದು ಯಾವುದು ಕೈ ಜಾರಿ ಹೋಗೋದಕ್ಕೆ ನನ್ನ ಕರ್ತನು ಅನುಮತಿ ಕೊಡೋದಿಲ್ಲ. ನಿನಗುಳ್ಳದನ್ನ ಅದು ಸತ್ತದಾಗಿದ್ದರು ನನ್ನ ದೇವರು ಬದುಕಿಸಿ ನಿನ್ನ ಕೈಯಲ್ಲಿ ಹಿಂತಿರುಗಿ ಕೊಡೋದಕ್ಕೆ ನನ್ನ ದೇವರ ಆತನ ಶಕ್ತನು. ಆಕೆ ಅಳಲಿಲ್ಲ, ಆಕೆ ನಿರೀಕ್ಷೆ ಉಂಟಾಯಿತು. ನನ್ನ ಕನಸುಗಳು ಉತ್ತಿಡಲಿಲ್ಲ. ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಕನಸುಗಳನ್ನು ನಾನು ಓದಿಡಲಿಲ್ಲ. ಅದು ಮತ್ತೆ ಜೀವಂತವಾಗಿ ಎದ್ದು ಬರ್ತಾ ಇದೆ. ಇವತ್ತು ನಾನು ಹೇಳ್ತೇನೆ, ಮತ್ತೆ ನಿನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನ ಯಾರಾದರೂ ಓದಿಡುವಂತ ಪರಿಸ್ಥಿತಿಯಲ್ಲಿ ಇದ್ರೆ ಇವತ್ತು ಹೇಳ್ತೇನೆ, ಅದು ಮತ್ತೆ ದೇವರು ಎದ್ದು ಬರತಕ್ಕಂತೆ ದೇವರು ನಿನಗೆ ಕೃಪೆಯನ್ನ ದೇವರು ದಯಪಾಲಿಸುತ್ತಾನೆ. ಇವತ್ತು ನಿನ್ನ ನಿರೀಕ್ಷೆಗಳು ಸತ್ತು ಹೋಗಿರುವುದಾದರೂ ಅದು ಮತ್ತೆ ಎದ್ದು ಬರುವುದು. ಅದಕ್ಕಾಗಿ ದೇವರು ಹೇಳ್ತಾನೆ, ಅಳಬೇಡ. ಈ ರಾತ್ರಿ ಬೆಳಗಿನ ಜಾವದಲ್ಲಿ ಆರಾಧನೆಯಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ಅಳಬೇಡ. ನಿನ್ನ ಮುಂದೆ ಒಳ್ಳೆಯದು ಆಗುತ್ತೆ. ಕರ್ತನು ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ, ನಿನ್ನ ಕಣ್ಣುಗಳು ನೀರನ್ನ ಸುರಿಸದಿರಲಿ. ಮುಂದಿನ ಪದ ದೇವರಾತನು ಹೇಳ್ತಾನೆ, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಪ್ರಯಾಸ ಸಾರ್ಥಕವಾಗುವುದು. ಇವತ್ತು ಅನೇಕರು ಹೇಳ್ತೀರ, ದೇವರ ನಾಮಕ್ಕಾಗಿ ಎಷ್ಟೋ ಕಷ್ಟಪಟ್ಟೆ, ಏನು ಪ್ರಯೋಜನ? ದೇವರ ನಾಮಕ್ಕಾಗಿ ಅಲ್ದಾಡದೆ, ದೇವರ ನಾಮಕ್ಕಾಗಿ ಓಡದೆ, ಪ್ರಾರ್ಥಿಸದೆ, ಕಣ್ಣೀರು ಸುರಿಸದೆ, ಬಾಧೆಗಳನ್ನು ಅನುಭವಿಸದೆ, ಹಗಲು ರಾತ್ರಿ ದೇವರ ಸಮ್ಮುಖದಲ್ಲಿ ನಾನು ಎಚ್ಚರವಾಗಿದ್ದೆ. ನನ್ನ ಜೀವಿತದಲ್ಲಿ ಏನು ಸಂಭವಿಸಿತು, ಏನಾಯಿತು? ದೇವರ ನಾಮಕ್ಕಾಗಿ ನನ್ನ ಮನೆ ತೆರೆದುಕೊಟ್ಟೆ, ದೇವರ ನಾಮಕ್ಕಾಗಿ ಹಗಲು ರಾತ್ರಿ ದುಡ್ದೆ, ದೇವರ ನಾಮಕ್ಕಾಗಿ ಓಡದೆ, ದೇವರ ನಾಮಕ್ಕಾಗಿ ಪ್ರಯಾಸ ಪಟ್ಟೆ. ಇದೇನಾ ನನ್ನ ಜೀವನದಲ್ಲಿ? ದೇವರು ಹೇಳ್ತಾನೆ, ನೀನು ಪಟ್ಟಂತ ಒಂದು ಪ್ರಯಾಸ ವ್ಯರ್ಥವಾಗಿ ಹೋಗೋದಕ್ಕೆ ದೇವರು ಬಿಡೋದಿಲ್ಲ. ದೇವದಾಸರನ್ನ ಸನ್ಮಾನಿಸಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ನೀನು ಸಭೆಗಾಗಿ ದುಡಿದಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ನೀನು ಆತ್ಮಗಳಿಗಾಗಿ ಒಡಕಿನಲ್ಲಿ ನಿಂತಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ನಿನ್ನ ಮನೆಯನ್ನು ಪ್ರಾರ್ಥನೆಗಾಗಿ ತೆರೆದುಕೊಟ್ಟಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ಸುವಾರ್ತೆಗಾಗಿ ಬೀದಿಗಳಲ್ಲಿ ತಿರುಗಾಡಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ಹಗಲು ರಾತ್ರಿಯಲ್ಲಿ ದೇಶಕ್ಕಾಗಿ, ಪಟ್ಟಣಕ್ಕಾಗಿ, ನಾಶವಾಗ ಆತ್ಮಗಳಿಗಾಗಿ ನೀನು ಒಡಕಿನಲ್ಲಿ ನಿಂತಿದ್ದು ವ್ಯರ್ಥವಾಗಿ ಹೋಗೋದಿಲ್ಲ. ನೀನು ಪಟ್ಟಂತ ಪ್ರಯಾಸ ಒಂದು ಕಾಲದಲ್ಲೂ ವ್ಯರ್ಥವಾಗಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನೀನು ಪಟ್ಟ ಎಲ್ಲ ಪ್ರಯಾಸವನ್ನ ದೇವರು ಸಾರ್ಥಕ ದೇವರು ಮಾಡುತ್ತಾನೆ. ಇವತ್ತಿಲ್ಲಿ ಕೆಲವರು ಕೂತಿದ್ದೀರ, ಪಾಸ್ಟರೇ ನಾನು ಕಷ್ಟ ಬಿದ್ದೆ, ದೇವರ ನಾಮಕ್ಕಾಗಿ ಕೊಟ್ಟೆ, ದೇವರ ನಾಮಕ್ಕಾಗಿ ಓಡದೆ, ದೇವರ ನಾಮಕ್ಕಾಗಿ ಹಿಂಸೆ ಅನುಭವಿಸಿದೆ, ದೇವರ ನಾಮಕ್ಕಾಗಿ ಏನೇನೋ ಮಾಡಿದೆ, ಆದ್ರೆ ಇವತ್ತು ಕಣ್ಣೀರಲ್ಲಿ ನಾನು ಇದ್ದೀನಲ್ಲ, ಇವತ್ತು ದೇವರ ನಾಮಕ್ಕಾಗಿ ಮಾಡಿದ ಕಾರ್ಯಗಳೆಲ್ಲ ವ್ಯರ್ಥ ಆಯ್ತಾ ಪಾಸ್ಟರ್ ಅಂತ ಕೇಳುವವರು ಯಾರಾದ್ರೂ ಇದ್ರೆ ನಾನು ಹೇಳ್ತೇನೆ, ಇಲ್ಲ, ಒಂದು ಕಾಲದಲ್ಲೂ ವ್ಯರ್ಥವಾಗಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಇವತ್ತು ದೇವರ ನಾಮಕ್ಕಾಗಿ ನೀನು ಪ್ರಯಾಸ ಪಟ್ಟಿದ್ದು ಪ್ರತಿಯೊಂದನ್ನ ದೇವರು ಅದನ್ನು ಸಾರ್ಥಕ ಮಾಡುತ್ತಾನೆ. ಇವತ್ತು ಈ ಸಭೆಯಲ್ಲಿ ಕರ್ತನ ನಾಮಕ್ಕಾಗಿ ದುಡಿದವರು, ಕರ್ತನ ನಾಮಕ್ಕಾಗಿ ಓಡಿದವರು, ಕರ್ತನ ನಾಮಕ್ಕಾಗಿ ಪ್ರಯಾಸ ಪಟ್ಟವರು, ಕರ್ತನ ನಾಮಕ್ಕಾಗಿ ಬಾಗಿಲು ತೆರೆದು ಕೊಡಲ್ಪಟ್ಟವರು, ಕರ್ತನ ನಾಮಕ್ಕಾಗಿ ಮೇಣದ ಬತ್ತಿಯ ರೀತಿಯಲ್ಲಿ ಕರಗಿದವರು, ಕರ್ತನ ನಾಮಕ್ಕಾಗಿ ನಿಂತವರು, ಕರ್ತನ ನಾಮಕ್ಕಾಗಿ ಬೆವರು ರಕ್ತವನ್ನು ಸುರಿಸಿದವರು, ಕರ್ತನ ನಾಮಕ್ಕಾಗಿ ವೇದನೆ ಪಟ್ಟವರು, ಕರ್ತನ ನಾಮಕ್ಕಾಗಿ ಅಲದಾಡಿದವರು. ನಿಮ್ಮ ಪ್ರಯಾಸ ಎಂದಿಗೂ ವ್ಯರ್ಥವಾಗಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಿಮ್ಮ ಪ್ರಯಾಸಗಳನ್ನ ದೇವರು ಸಾರ್ಥಕ ಮಾಡುವನು. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ. ದೇವರ ನಾಮಕ್ಕಾಗಿ ನಾನು ಪ್ರಯಾಸ ಪಟ್ಟೆ ಪಾಸ್ಟರ್, ಅದರಿಂದ ನನಗೆ ಏನ್ ಸಿಕ್ತು? ಅವಮಾನನ. ದೇವರ ನಾಮಕ್ಕಾಗಿ ನಿಂತೆ ಪಾಸ್ಟರ್, ಅದರಿಂದ ನನಗೇನು ಸಿಕ್ಕಿದ್ದು? ತಿರಸ್ಕಾರನ. ದೇವರ ನಾಮಕ್ಕಾಗಿ ಕಷ್ಟ ಬಿದ್ದೆ ಪಾಸ್ಟರ್, ಅದರಿಂದ ನನಗೇನು ಸಿಕ್ಕಿದ್ದು? ತಲೆ ತಗ್ಗುವ ಅನುಭವನ. ದೇವರ ನಾಮಕ್ಕಾಗಿ ನಮ್ಮ ಮನೆ ಬಾಗಿಲು ತೆರೆದು ಕೊಟ್ವಿ ಪಾಸ್ಟರ್, ನನ್ನ ಪ್ರಯಾಸ ಪಟ್ವಿ ಪಾಸ್ಟರ್, ನಮಗಾಗಿ ಓಡ್ಲಿಲ್ಲ, ದೇವ್ರಿಗೋಸ್ಕರವಾಗಿ ಓಡಿದ್ವಿ ಪಾಸ್ಟರ್, ಏನ್ ಸಿಕ್ತು ಪಾಸ್ಟರ್ ನಮಗೆ? ದೇವರು ಹೇಳ್ತಾನೆ, ನಿನ್ನ ಕಷ್ಟ ಬಿದ್ದಿದ್ದು ಒಂದು ಕಾಲದಲ್ಲೂ ವ್ಯರ್ಥವಾಗಿ ಹೋಗೋದಿಲ್ಲ.
ನಿನ್ನ ಪ್ರಯಾಸಗಳನ್ನು ದೇವರು ಆತನು ಸಾರ್ಥಕ ದೇವರು ಮಾಡುತ್ತಾನೆ. ಇವತ್ತು ಅಳುವಂಥ, ವೇದನೆ ಪಡುವಂಥ, ದುಃಖ ಪಡುವಂಥ ಕೆಲ ಜೀವಿತಗಳು ಇವತ್ತು ಇದರ ಮಧ್ಯದಲ್ಲಿ ಇದ್ದೀರ. ಇವತ್ತು ಕರ್ತನು ತಾನು ನೀವು ಪಟ್ಟಂಥ ಪ್ರಯಾಸಗಳನ್ನು, ನೀವು ಪಟ್ಟಂಥ ಹೋರಾಟಗಳನ್ನು, ನೀವು ಹಾದು ಹೋದಂಥ ಮಾರ್ಗಗಳನ್ನು ನನ್ನ ಕರ್ತನು ಮರೆಯಲಿಲ್ಲ. ಈ ಬೆಳಗಿನ ಜಾವದಲ್ಲಿ ದೇವರು ನೆನಪಿಟ್ಟುಕೊಂಡು ಪ್ರತಿಯೊಂದು ಕಾರ್ಯಗಳಿಗಾಗಿ ದೇವರು ನಿಮ್ಮ ಜೀವಿತದಲ್ಲಿ ಏರಳವಾದ ಪ್ರತಿಫಲವನ್ನು ದಯಪಾಲಿಸೋದಕ್ಕೆ ನನ್ನ ದೇವರು ಆತನು ಶಕ್ತನಾದಂಥ ದೇವರಾಗಿದ್ದಾನೆ. ಅದು ನಂಬೋರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಇವತ್ತು ನಾನು ಹೇಳ್ತೇನೆ, ಪ್ರಯಾಸ ಪಡುವುದನ್ನು ನಿಲ್ಲಿಸಬೇಡ. ದೇವರ ನಾಮಕ್ಕಾಗಿ ಓಡುವುದನ್ನು ನಿಲ್ಲಿಸಬೇಡ. ಒಡಕಿನಲ್ಲಿ ನಿಲ್ಲುವುದನ್ನು ನೀನು ನಿಲ್ಲಿಸಬೇಡ. ಪ್ರಾರ್ಥಿಸುವುದನ್ನು ನಿಲ್ಲಿಸಬೇಡ. ಸುವಾರ್ತೆ ಸಾರುವುದನ್ನು ನಿಲ್ಲಿಸಬೇಡ. ಕರ್ತನ ನಾಮಕ್ಕಾಗಿ ಸೇವೆ ಮಾಡೋದನ್ನು ನಿಲ್ಲಿಸಬೇಡ. ನಿನ್ನ ಹೆಗಲನ್ನ ಮಂಜೂಷ ಹೊರುವುದಕ್ಕೆ ಕೊಡುವುದನ್ನು ನಿಲ್ಲಿಸಬೇಡ. ನಿನ್ನ ಪ್ರಯಾಸಗಳು ಎಂದಿಗೂ ವ್ಯರ್ಥವಾಗಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ನಿನ್ನ ಪ್ರಯತ್ನಗಳು, ನಿನ್ನ ಪ್ರಯಾಸಗಳು, ನಿನ್ನ ಶ್ರಮಗಳು, ನಿನ್ನ ಹಿಂಸೆಗಳು, ನಿನ್ನ ಬಾಧೆಗಳನ್ನು ಕರ್ತನು ನೋಡುತ್ತಿರುವುದು ಮಾತ್ರವಲ್ಲ, ಕರ್ತನು ಅದನ್ನು ಸಾರ್ಥಕ ದೇವರು ಮಾಡುತ್ತಾನೆ. ಅದರಿಂದ ದೇವರ ಆತನು ಹೇಳ್ತಾನೆ ಅದರ 17ನೇ ವಾಕ್ಯದಲ್ಲಿ, ನಿನಗೆ ಮುಂದೆ ಒಳ್ಳೆ ಗತಿಯಾಗುವುದು ಎಂದು ನಿರೀಕ್ಷೆ ಇದೆ. ನಿನ್ನ ಮಕ್ಕಳು ಹಿಂತಿರುಗಿ ಸ್ವಂತ ಸೀಮೆಯನ್ನು ಸೇರುವರು. ದೇವರು ನನಗೆ ಉಪಯೋಗಿಸಿದಂಥ ಒಂದು ಪದ ಬೈಬಲಲ್ಲಿ ದೇವರ ವಾಕ್ಯ ಹೇಳ್ತದೆ. 18ನೇ ವಾಕ್ಯ, ನನ್ನನ್ನು ತಿರುಗಿಸು, ನೀನು ತಿರುಗಿಸಿದ ಹಾಗೆ ತಿರುಗುವೆನು, ನೀನು ನನ್ನ ದೇವರಾದ ಯೆಹೋವನಲ್ಲವೇ. ದೇವರ ಆತ್ಮನ ನನಗೆ ತಿಳಿಸಿಕೊಟ್ಟಿದ್ದು, ಈ ದಿವಸದಲ್ಲಿ ದೇವರು ಕೆಲವರನ್ನ ತಿರುಗಿಸ್ಲಿಕ್ಕಾಗಿ ಕೆಲವರ ರೂಟ್ಗಳನ್ನು ದೇವರು ಆತನ ತಿರುಗಿಸಿ ಬಿಡಲಿಕ್ಕಾಗಿ ಹೋಗ್ತಾನೆ. ಇವತ್ತು ದೇವರು ನಿನ್ನನ್ನು ತಿರುಗಿಸಿದ್ರೆ ನಿನ್ನ ಜೀವನದಲ್ಲಿ ತಿರುಗುವ ಮಾರ್ಗ ಅದು ಹೊಸತನಕ್ಕಾಗಿರುತ್ತದೆ. ಇವತ್ತು ನೀನು ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಗಳಿಂದ ದೇವರ ಒಂದು ಯೂಟರ್ನ್ ಅನ್ನು, ದೇವರ ಒಂದು ಮಾರ್ಗ ಬದಲಾವಣೆಯನ್ನು ದೇವರು ನಿನಗೆ ಕೊಟ್ಟು, ದೇವರು ನಿನ್ನನ್ನು ಎಲ್ಲಿ ಇರಬೇಕು ಅಂತ ದೇವರು ನಿನ್ನನ್ನು ನೇಮಿಸಿದಾನೋ ಅಲ್ಲಿಗೆ ನನ್ನ ದೇವರು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ದೇವರು ಹೋಗ್ತಾನೆ. ಇವತ್ತು ದೇವ್ರ ಮಕ್ಕಳೇ, ಕೆಲವೊಂದು ಸಾರಿ ದೇವರು ನಿನ್ನನ್ನು ತನ್ನ ಚಿತ್ತದ ಪ್ರಕಾರ ದೇವರು ನಡೆಸಬೇಕಾದ್ರೆ ಕೆಲವೊಂದು ಸಾರಿ ವೇದನೆಯನ್ನು ಸ್ಥಳಕ್ಕೆ ತಂದಿಟ್ಟು ಬಿಡ್ತಾನೆ. ಕೆಲವೊಂದು ಸಾರಿ ದೇವರು ನಿನ್ನ ಮಾರ್ಗವನ್ನು ಬದಲಾಯಿಸೋದಿಕ್ಕೆ, ವಾಗ್ದಾನದ ಕಡೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ, ಉದ್ದೇಶದ ಕಡೆ ನಿನ್ನ ಮಾರ್ಗವನ್ನು ಬದಲಾಯಿಸೋದಕ್ಕೆ, ಮಹಿಮೆ ಕಡೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ, ಸೇವೆ ಕಡೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ, ನೀವು ಸ್ತೋತ್ರ ಹೇಳಲಿಲ್ಲ, ದೊಡ್ಡ ಕಾರ್ಯಗಳ ಕಡೆ ನಡೆಯೋದಕ್ಕೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ ಕೆಲವೊಂದು ಪಿನ್ ಪಾಯಿಂಟ್ ಆಗಿ ದೇವರು ಏನಿಡ್ತಾನೆ ಗೊತ್ತಾ? ಕೆಲವೊಂದು ವೇದನೆಗಳು, ದುಃಖಗಳು, ಪ್ರೀತಿಸುವ ಜನನೇ ಹಿಂಸೆ ಪಡಿಸುವ ಹಾಗೆ ಕೆಲವೊಂದು ಮಂಡಲಕ್ಕೆ ದೇವರು ತಂದಿಟ್ಟು ಬಿಡ್ತಾನೆ. ಆಗ ನಮಗೆ ಅನಿಸುತ್ತೆ, ನೋಡಪ್ಪ ನಮ್ಮ ಜೀವನ ಇಷ್ಟೇನೆ ಅಂತ. ಆದ್ರೆ ನಿನಗೆ ಗೊತ್ತಿಲ್ಲ, ದೇವರು ಗೊತ್ತು. ನಾನು ನಿನ್ನನ್ನು ತಿರುಗಿಸ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೇನೆ, ದೇವರು ಆಲ್ರೆಡಿ ಕೆಲವರನ್ನ ತಿರುಗಿಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಿನಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ದೇವರು ಏನಕ್ಕೆ ತಿರುಗಿಸ್ತಾ ಇದ್ದಾನೆ ಗೊತ್ತಾ? ನೀನು ನಿನ್ನ ವಾಗ್ದಾನದ ಕಡೆ ಹೋಗ್ಬೇಕು. ನೀನ್ ಚಿಂತೆ ಮಾಡ್ತೀಯ ಇದು ದುಃಖ ಅಂತ, ಆದ್ರೆ ಇದು ದುಃಖ ಅಲ್ಲ, ಟರ್ನಿಂಗ್ ಪಾಯಿಂಟ್ ಇದು. ನೀನ್ ಚಿಂತೆ ಮಾಡ್ತಾ ಇದ್ದ ಅವಮಾನ ಅಂತ, ಅವಮಾನ ಅಲ್ಲ, ದೇವರು ನಿನ್ನನ್ನು ತಿರುಗಿಸುತ್ತಾ ಇದ್ದಾನೆ. ನೀನ್ ಚಿಂತೆ ಮಾಡ್ತಾ ಇದೆಯಾ ಇದು ನನ್ನ ಜೀವನದಲ್ಲಿ ದೊಡ್ಡ ತಲೆನೋವು, ತಲೆನೋವಲ್ಲ, ದೇವರು ತಿರುಗಿಸುತ್ತಾ ಇದ್ದಾನೆ. ದೇವರು ಗೊತ್ತು ನೀನ್ ತಿರುಗು ಅಂದ್ರೆ ತಿರುಗಲ್ಲ ಅಂತ. ಒಂದು ಉದಾಹರಣೆ ಹೇಳುತ್ತೇನೆ. ಈ ಕಬ್ಬಣ ತಗೊಳ್ರಿ, ಕಬ್ಬಣ ತರ್ಕೊಂಡು ನೀನ್ ಕತ್ತಿ ಆಗೋ ಅಂದ್ರೆ ಕಬ್ಬಣ ಹಿಂಗೆ ನೋಡ್ತಾ ಇರತ್ತೆ. ನೀನ್ ಕತ್ತಿ ಆಗೋ, ಈ ಶತ್ರುವಿನ ಎದೆಗೆ ನೀನ್ ನಾಟ್ಕೋಬೇಕು ಅಂತಂದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ನೋಡ್ತಾ ಇದ್ದೀರ. ಆದ್ರೆ ಕಂಬಾರನ್ ಏನ್ ಮಾಡ್ತಾನೆ ಗೊತ್ತಾ? ಈ ಕಬ್ಬಣ ತಗೊಂಡು ಬಿಸಿಯಲ್ಲಿ ಹಾಕ್ತಾನೆ. ಕಬ್ಬಣ ಹೇಳುತ್ತೆ, ನನಗೆ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ಲದಿದ್ರು ನನಗೆ ಇಷ್ಟ ಇದೆ. ನಿನ್ನ ಟರ್ನ್ ಮಾಡೋ ಪಾಯಿಂಟು ಈ ಕುಲ್ಮೆಯಲ್ಲೇ. ನಿನ್ನನ್ನು ಟರ್ನ್ ಮಾಡೋ ಪಾಯಿಂಟ್ ಎಲ್ಲಿ ಗೊತ್ತಾ? ಈ ಕುಲ್ಮೆಯಲ್ಲಿ. ನಿನಗೆ ಇಷ್ಟ ಇಲ್ಲ ಕುಲ್ಮೆ, ನೀನು ಯಾವಾಗ್ಲೂ ಏನೇ ಹೇಳಿದ್ರು ನೀನು ಆಶ್ವಾಸಲ್ಪಟ್ಟವನು, ನಿನಗೆ ಸೇವೆ ಇದೆ. ಈಗ ನೀವು ನೋಡೋ ರೀತಿನೇ ನಾನು ಹೇಳ್ತಾ ಇರೋದು. ಕೆಲ ಕಬ್ಬಣಗಳು ಹಿಂಗೆ ಇದೆ. ಉನ್ನತವಾದ ವಾಗ್ದಾನ ನಿನ್ ಮೇಲಿದೆ. ನೀನು ಪ್ರಾರ್ಥನೆ ವೀರ, ನೀನ್ ಸೇವೆಗಾಗಿ ಕರೆಯಲ್ಪಟ್ಟವನು. ದೇವ್ರ ಗೊತ್ತು ನಿನ್ಗೆ ಏನೇ ಹೇಳಿದ್ರು
ಆದ್ರೆ ದೇವ್ರಿಗೆ ಗೊತ್ತು ನಿನ್ನನ್ನು ಹಿಡಿದು ಹೆಂಗ್ ತಿರುಗಿಸ್ಬೇಕು ಎನ್ನೋದು, ನಿನ್ನನ್ನು ಹಿಡಿದು ಹೆಂಗ್ ತಿರುಗಿಸ್ಬೇಕು ಎನ್ನೋದು. ಸ್ತೋತ್ರ ಹೇಳದಿರೋ ನಿನ್ನ ಬಾಯಿಯಲ್ಲಿ ಹೆಂಗ್ ಸ್ತೋತ್ರ ತರಿಸೋದು ದೇವರಿಗೆ ಚೆನ್ನಾಗಿ ಗೊತ್ತು. ಪ್ರಾರ್ಥನೆ ಮಾಡ್ದಿರೋ ನೀನು ಪ್ರಾರ್ಥನೆ ಹೆಂಗ್ ಮಾಡಿಸೋದು ಏನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಸೇವೆ ಮಾಡ್ದಿರೋ ನೀನು ನಿನಗೆ ಹೆಂಗ್ ಸೇವೆ ಮಾಡಿಸ್ಬೇಕು ಏನೋದು. ಯಜಮಾನ ಏನ್ ಮಾಡ್ತಾನೆ, ಕಬ್ಬಣ ತಗೊಂತಾನೆ, ಇದು ರೌಂಡ್ ಆಗಿ ದಪ್ಪ ವೇಟ್, ಯಾವುದಕ್ಕೂ ನಾನು ಕದಲಲ್ಲ. ನೀನು ಎಲ್ಲಿ ಕದಲ್ತೀಯೋ ನನಗೆ ಗೊತ್ತು. ಕೆಲವ್ರು ಹೇಳ್ತೀರ ನನ್ನನ್ನು ಯಾರು ಕದಲ್ಸಕ್ ಆಗಲ್ಲ. ದೇವರ ಗೊತ್ತು ನೀನನ್ನು ಎಲ್ಲಿ ಕದಲಿಸ್ಬೇಕು ಅಂತ. ದೇವರ ಗೊತ್ತು ನೀನನ್ನು ಹೆಂಗೆ ಶೇಪಕ್ಕೆ ತರಬೇಕು ಅಂತ. ದೇವರ ಗೊತ್ತು ನೀನನ್ನು ಹೆಂಗ್. ಯಾಕೋ ಪಾಸ್ಟರ್ ನನ್ನ ಬಗ್ಗೆನೇ ಹೇಳ್ತಾರೆ. ಹೌದು, ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು. ನನ್ನನ್ನು ಯಾರು ಏನು ಮಾಡಕ್ ಆಗಲ್ಲ ಅಂದ್ರೆ ಹುಷಾರು. ದೇವರು ನಿನ್ನನ್ನು ತಿರುಗಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ವೇಟ್ ಜಾಸ್ತಿ, ತೂಕ ಜಾಸ್ತಿ, ಭಾರ ಜಾಸ್ತಿ, ಗಟ್ಟಿತನ ಜಾಸ್ತಿ. ಯಜಮಾನ ಏನ್ ಮಾಡ್ತಾನೆ, ತಗೋಪ್ಪ ಅಂತ ಕುಲ್ಮೆಗೆ ಹಾಕಲ್ಲ, ತಿಂಗ್ ಹಾಕ್ತಾನೆ. ಮರ್ಯಾದೆಯಾಗಿ ಬೀಳಪ್ಪ. ಯಜಮಾನ ತಗೊಂಡಿದ್ದೆ ತಡ ತೆಗೆದು ಹಾಕ್ತಾನೆ. ಕೆಲವ್ರು ಹೇಳ್ತಾರೆ ಫಸ್ಟೇ ದಿಢೀರ ಅಂತ ಬಂದಿದ್ದಲ್ಲ, ಹಾಕಿದ್ದು ನಿಧಾನಾಗಿ ಸ್ಲೋ ಮೋಷನ್ ಅಲ್ಲಿ ಡನ್ 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 ಡನ್. ದೇವ್ರ ಎತ್ತಿ ದಿಢೀರ್ ಅಂತ ಹಾಕ್ತಾನೆ. ಫಸ್ಟೇ ಪ್ರತಿಕೂಲ ಹೆಂಗ್ ಬಂತ ಗೊತ್ತಿಲ್ಲ, ಅದೇ ದೇವ್ರ ಎತ್ತ ಹಾಕಿದ್ದು. ಕಾರಣ ದೇವರು ನಿನ್ನನ್ನು ತಿರುಗಿಸಬೇಕಾಗಿದೆ. ನಿನ್ನ ಮೇಲೆ ಒಂದು ಉದ್ದೇಶ ಇದೆ, ನಿನ್ನ ಮೇಲೆ ಒಂದು ಕರೆ ಇದೆ, ನಿನ್ನ ಮೇಲೆ ಒಂದು ವಾಗ್ದಾನ ಇದೆ. ನಿನ್ನ ಮೇಲೆ ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಮೇಲೊಂದು ವಾಗ್ದಾನ ಇದೆ, ನನ್ನ ಮೇಲೊಂದು ಕರೆ ಇದೆ, ನನ್ನ ಮೇಲೊಂದು ಉದ್ದೇಶ ಇದೆ, ನನ್ನ ಮೇಲೊಂದು ದರ್ಶನ ಇದೆ, ನನ್ನ ಕುಟುಂಬದ ಮೇಲೆ ಒಂದು ಸೇವೆ ಇದೆ. ಆದ್ರಿಂದ ದೇವರು ಏನ್ ಮಾಡ್ತಾನೆ, ನೀನು ಈ ಕಬ್ಬಣವಾಗಿದ್ರೆ ಆಗಲ್ಲ, ಹಾಕ್ಬೇಕು ದಿಢೀರ್ ಅಂತ ಹಾಕಿದಾಗ ದೇವರು ಸಾಧಾರಣವಾದ ಬೆಂಕಿಯಲ್ಲ. ಆಲ್ರೆಡಿ ಇದು ಯೋಚನೆ ಮಾಡೋಕ್ಕಿಂತ ನನ್ನ ಜೀವನದಲ್ಲಿ ಇಂಥ ಕಷ್ಟ ನೋಡೇ ಇಲ್ಲ, ಇಂಥ ಹೋರಾಟ ನನ್ನ ಜೀವನದಲ್ಲಿ ಕಂಡೇ ಇಲ್ಲ. ದೇವ್ರು ಹೇಳ್ತಾನೆ, ಟರ್ನ್ ಮಾಡ್ತಾ ಇದ್ದೀನಿ ರಜಾ, ನಿನ್ನನ್ನು ಟರ್ನ್ ಮಾಡ್ತಾ ಇದ್ದೀನಿ. ಆದ್ರಿಂದ ನೀನು ನೆನೆಸದಿರುವಂತ ಬೆಂಕಿ ನಿನ್ನ ಜೀವಿತದಲ್ಲಿ ಅನುಮತಿ ಕೊಟ್ಟಾಗ ನೀನು ಚಿಂತೆ ಮಾಡ್ತೀಯೋ, ನಾನು ಯಾರಿಗೂ ಕದಲ್ತಾ ಇರಲಿಲ್ಲ, ನಾನು ಯಾರಿಗೂ ವಂಚುತ್ತಾ ಇರಲಿಲ್ಲ, ಯಾರಿಗೂ ಭಯ ಪಡ್ತಾ ಇರಲಿಲ್ಲ. ಈ ಪ್ರತಿಕೂಲ ಬಂದಿದ್ದೆ ಮೆತ್ತಗಾಗ್ತಾ ಇಲ್ಲ, ದೇವ್ರು ತಡ್ತಾವನೆ. ಒಂದು ಕಾಲದಲ್ಲಿ ನಾನು ಯಾರಿಗೂ ಎದುರ್ತಾ ಇರಲಿಲ್ಲ, ಹೇಳಿದವ್ರು ಇದ್ರ ಮಧ್ಯದಲ್ಲಿ ಇದ್ದೀರ. ಒಂದು ಕಾಲದಲ್ಲಿ ನಾನು ಯಾವುದಕ್ಕೂ ಭಯ ಪಡ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಅದು ಒಂದು ಕಾಲ ಯಾವಾಗ ಯಜಮಾನ ದಿಢೀರ್ ಅಂತ ಹಾಕದ್ನ ಗಟ್ಟಿಯಾದ ನಿನ್ನನ್ನು ದೇವರು ಮೆತ್ತಗೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮುಂಚೆ ಬರ್ತಾ ಇದ್ದ ಕೋಪ ಇವಾಗ ಬರ್ತಾ ಇಲ್ಲ, ಮುಂಚೆ ಬರ್ತಾ ಇರುವಂತ ದ್ವೇಷ ಈಗ ಬರ್ತಾ ಇಲ್ಲ, ಮುಂಚೆ ಬರ್ತಾ ಇರೋ ಕೋಪ ಬರ್ತಾ ಇಲ್ಲ. ಮೆತ್ತಗಾಗೋದೆ, ನೀನ್ ಮೆತ್ತಗಾಗಿದ್ದಲ್ಲ, ದೇವರು ನಿನ್ನನ್ನು ಮಾಡಿದ್ದು. ಯಾಕೆ ದೇವ್ರು ಮಾಡ್ದ ಗೊತ್ತಾ, ತಟ್ತಾವನೆ ದೇವರು. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನೀನು ಮೆತ್ತಗಾಗಿದ್ದಲ್ಲ, ನೀನು ಗಟ್ಟಿಯಾಗಿದ್ದೆ, ಬಲಿಷ್ಠನಾಗಿದ್ದೆ, ನೀನು ಯಾರಿಗೂ ಅಂಜದವನಾಗಿದೆ, ಎದರ್ದವನಾಗಿದೆ. ಇವತ್ತು ಹಂಗೆ ಯಾರಾದ್ರೂ ಹೇಳ್ಕೊಂಡು ಕೂತಿದ್ರೆ ಇವಾಗ್ಲೇ ಮನ ತಿರುಗಿ ಬಿಡಬೇಕು, ಹುಷಾರು. ಇಲ್ಲಾದ್ರೆ ದೇವ್ರು ತಟ್ತಾನೆ. ಬೈಬಲ್ ನೋಡಿದಾಗ ಮೆತ್ತಗಾದಾಗ ಯಜಮಾನ ಹೇಳ್ತಾನೆ, ತಟ್ತಾನೆ, ಟಕ್ ಟಕ್. ಆವಾಗ ಹೇಳೋದು, ದೇವ್ರ ಕೃಪೆ ನನ್ನ ಮೇಲಿದೆ, ಏನು ಇಲ್ಲದಂತ ನನ್ನನ್ನ ಕಣ್ಣೀರಲ್ಲಿ ದೇವರು ಟಕ್ ಟಕ್. ಯಾರ ಕೈಗೆ ಸಿಗದಂತ ನೀನನ್ನ ದೇವ್ರ ಕೈಯಲ್ಲಿ ಹಿಡಿದಿರೋದ್ರಿಂದನೇ ಟಕ್ 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 ನಿನ್ನ ಬಲಹೀನತೆಯಲ್ಲಿ ಕೃಪೆ ಬರ್ತಾ ಇದೆ, ನಿನ್ನ ನಿಂದೆಗಳಲ್ಲಿ ಕೃಪೆ ಬರ್ತಾ ಇದೆ, ನಿನ್ನ ಹೋರಾಟಗಳಲ್ಲಿ ಕೃಪೆ ಬರ್ತಾ ಇದೆ. ಯಾರು ನಿನ್ನ ಜೊತೆ ಇಳಿದಿದ್ದಾಗ ದೇವರಿದ್ದಾನೇನೋ ಟಕ್ 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 ಟಕ್. ಕಾರಣವೇನಂದ್ರೆ ನಿನ್ನ ಜೀವಿತದಲ್ಲಿ ಕೃಪೆ ಕೃಪೆ ಕೃಪೆ. ನಷ್ಟವಾದಾಗ್ಲೂ ಕೃಪೆ, ನೀನು ಬಿದ್ದಾಗ್ಲೂ ಕೃಪೆ, ನೀನು ಒಂಟಿತನ ಇದ್ದಾಗ್ಲೂ ಕೃಪೆ, ನೀನು ಸೋತಾಗ್ಲೂ ಕೃಪೆ, ನೀನು ಬಲಹೀನವಾದಾಗ್ಲೂ ಕೃಪೆ. ಯಾರು ನಿನ್ನ ಜೊತೆಯಲ್ಲಿ ಇದ್ದಾಗ ಕೃಪೆಯನ್ನು ಅನುಭವಿಸಿದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೆ. ಟಕ್ಕಂತ ದೇವ್ರು ಹೊಡೆದ ಮೇಲೆ ದೇವ್ರು ತೆಗಿತಾನೆ, ತೆಗೆದು ತಿರುಗಿ ನೀರಿಗೆ ಹಾಕ್ತಾನೆ. ನೀರಿಗೆ ಹಾಕಿದಾಗ ಕೆಲವರು ಹೇಳ್ತಾರೆ, ನಾನೀಗ ಸ್ವಲ್ಪ ಏನೋ ಪರವಾಗಿಲ್ಲ, ಪ್ರೇಯರ್ ಮಾಡಾದ್ಮೇಲೆ, ಸೇವೆಗೆ ಬಂದಮೇಲೆ, ಚರ್ಚ್ಗೆ ಬಂದಮೇಲೆ ಈಗೇನೋ ಪರವಾಗಿಲ್ಲ. ನೀರು ಹಾಕ್ಮೇಲೆ ತಿರ್ಗಾ ಗಟ್ಟಿಯಾಗಿಬಿಡೋದ. ಒಂದು ಪ್ರಮೋಷನ್ ಕೊಟ್ಮೇಲೆ, ಒಂದು ಬಡ್ತಿ ಕೊಟ್ಮೇಲೆ ನಿನಗೊಂದು ಸ್ವಲ್ಪ
ಸ್ವಲ್ಪ ಚಿಗುರ್ದಾಗ ದೇವ್ರು ಮತ್ತೆ ಬೆಂಕಿಯಿಂದ ತೆಗೆದು ಸ್ವಲ್ಪ ರೆಸ್ಟ್ ಮಾಡ ರಾಜ ಅಂತ ಹೇಳಿ ನೀರಿಗೆ ಹಾಕಿದ್ರೆ ಮತ್ತೆ ಗಟ್ಟಿ ಆಗ್ಬಿಡೋದ. ಆ ಪಾಸ್ಟ್ ತಿರ್ಗಾ ಹುಡುಕ್ಬೇಕು. ಎಲ್ಲಿ ಮುಂಚೆ ಎಲ್ಲ ಸೋತ್ರ ಹೇಳ್ತಾ ಇದ್ದವ್ರು ಕಾಣ್ತಾ ಇಲ್ಲಲ್ಲ. ಮುಂಚೆ ಬೆಂಕಿಯಲ್ಲಿ ಇದ್ದಾಗ ಮೆತ್ತಗಾದಾಗ ಕೈ ಎತ್ತಿ ಅಪ್ಪ ಅನ್ನೋರು ತಿರುಗಿಸ್ತಾವನೆ ದೇವ್ರು. ಕೆಲವ್ರನ್ನ ದೇವ್ರು ತೆಗೆದು ತಿರ್ಗಾ ನೀರಿಂದ ಹಾಕಿದಾಗ ದೇವ್ರು ನೋಡ್ದೆ ಇನ್ನ ಸರಿಯಾಗಿ ಆಗಿಲ್ಲ, ತಿರ್ಗಿ ಬೆಂಕಿಗೆ ಹಾಕು. ಏನಪ್ಪ ದೇವರು ಬೆಂಕಿಗೆ ಹಾಕ್ತಾನೆ, ನೀರಿಗೆ ಹಾಕ್ತಾನೆ, ಬೆಂಕಿಗೆ ಹಾಕ್ತಾನೆ, ನೀರಿಗೆ ಹಾಕ್ತಾನೆ, ಹಂಗೆ ನೀನ್ ತಿರ್ಗಾವರೆಗೂ ಬಿಡಲ್ಲ. ನಿನ್ನನ್ನು ದೇವರು ತನ್ನ ಉದ್ದೇಶ ಪೂರ್ವಕವಾಗಿ ದೇವರು ನಿನ್ನನ್ನು ತಿರುಗಿಸೋವರೆಗೂ ನನ್ನ ಕರ್ತನು ನಿನ್ನನ್ನು ಬಿಡಲ್ಲ. ದೇವರು ನಿನ್ನನ್ನು ತಟ್ಟುತ್ತಾನೆ ಇರುತ್ತಾನೆ. ಏನೋ ಒಂದು ಶೇಪ್ ಬಂತು, ಶೇಪ್ ಬಂದಿದೆ, ನೀರಿಗೆ ಹಾಕ್ದ ಗಟ್ಟಿ ಆಯ್ತು. ದೇವ್ರು ಹೇಳಿದೆ ಬಾಪ ಅಂತ ಹೇಳಿ ತಿರ್ಗಾ ಬೆಂಕಿಗೆ ಹಾಕ್ದ. ಬೆಂಕಿ ಹಾಕಿದ ತಿರ್ಗಾ ಪ್ರತಿಕೂಲ ಹೋರಾಟಗಳು ಹಿಂಸೆಗಳು ಬಂದಾಗ ಅನೇಕರು ಹೇಳಿದ್ರು ಈಗ ತಾನೇ ಸ್ವಲ್ಪ ಸುಧಾರಿಸ್ಕೊಂಡೆ. ಮತ್ತೆ ಆಗ್ಲೇನೆ ಕೆಲವರು ಪ್ರತಿಕೂಲ ಬಂದಿದೆ ತಿರ್ಗಾ ಪಾಸ್ಟ್ರಿಗೆ ಫೋನ್ ಮಾಡ್ತಾರೆ, ಪಾಸ್ಟ್ರೇ ಇವತ್ತು ಫಾಸ್ಟಿಂಗ್ ಪ್ರೇಯರ್ ಇದೆಯಾ? ಅವರೆಲ್ಲ ತಿರುಗಿ ಬೆಂಕಿಗೆ ಹೋದವರು ತಿರುಗಬೇಕು. ದೇವರು ಏನು ಮಾಡ್ತಾನೆ, ತಿರ್ಗಾ ಬೆಂಕಿಗೆ ಹಾಕ್ತಾನೆ. ಬೆಂಕಿಗೆ ಹಾಕಿದಾಗ ದೇವರು ಹೇಳ್ತಾನೆ, ರಾಜಾ ನಿನ್ನನ್ನು ತಿರುಗಿಸ್ತಾ ಇದ್ದೇನೆ. ಕಲ್ಲಾದಂಥ ನಿನ್ನನ್ನು, ಕಲ್ಲು ಹೃದಯ ಉಳ್ಳವನ ನಿನ್ನನ್ನು, ಯಾರಿಗೂ ಭಯ ಪಡೆದಿರೋ ನಿನ್ನನ್ನು, ಯಾರಿಗೂ ಬೇಡದವನಾದಂಥ ನಿನ್ನನ್ನು ಶತ್ರುವಿನ ಎದೆಯನ್ನು ನಾಟತಕ್ಕಂಥ ಒಂದು ಅಂಬಾಗಿ, ಒಂದು ನುಣುಪಾದ ಖಡ್ಗವಾಗಿ ಮಾರ್ಪಡಿಸೋವರೆಗೂ ನನ್ನ ಕೈ ನಿನ್ನ ಮೇಲೆಯಿಂದ ಬಿಡೋದಿಲ್ಲ. ನನ್ನ ಕೈ ನಿನ್ನ ಮೇಲೆಯಿಂದ ಬಿಡೋದಿಲ್ಲ. ನಾನು ನಿನ್ನನ್ನು ತಟ್ಟುತ್ತಾ ಇರ್ತೇನೆ. ಇವತ್ತು ಯಾರಾದರೂ ದೇವರೇ ನನ್ನ ಜೀವಿತವನ್ನು ತಟ್ಟೋದನ್ನು ನಿಲ್ಲಿಸಬೇಡ, ನನ್ನನ್ನು ರೂಪಿಸೋವರೆಗೂ ತಟ್ಟುತ್ತಾ ಇರು ದೇವರೇ, ನಿನ್ನ ಚಿತ್ತ ಪ್ರಕಾರವಾಗಿ ನನ್ನನ್ನು ತಟ್ಟುತ್ತಾ ಇರು ಎಂದು ಹೇಳೋರು ಮಾತ್ರ, ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ VIAG ಸಭೆಯಲ್ಲಿ ಕೆಲವೊಂದರನ್ನ ದೇವರು ತಿರುಗಿಸಲಿಕ್ಕಾಗಿ ದೇವರು ಹೋಗುತ್ತಾ ಇದ್ದಾನೆ. ಯೋಸೇಫನ ಜೀವಿತ ನಮಗೆ ಬಹಳ ಸುಪರಿಚಿತವಾಗಿದೆ. ಪಕ್ಕದಲ್ಲಿವರಿಗೆ ಕೈ ಕೊಟ್ಟು ಹೇಳ್ರಿ ನಿಮ್ ಮುಂದೆ ಒಳ್ಳೆಯದಿದೆ ಅಂತ. ನಗತಾ ಹೇಳ್ರಿ ನಿನ್ನ ಮುಂದೆ ಒಳ್ಳೆಯದಿದೆ. ಕೆಲವರಿಗೆ ಕೋಪ. ಯೋಸೇಫನು ಯಾವಾಗಲೂ ಹೇಳ್ತಾ ಇದ್ದ, ಸೂರ್ಯ ಚಂದ್ರರು ನಕ್ಷತ್ರಗಳು ಅಡ್ಡ ಬೀಳ್ತಾ ಇದೆ ಅಣ್ಣ, ಎಲ್ಲರೂ ಅವನ ಮೇಲೆ ಕೋಪ ಮಾಡ್ತಾ ಇದ್ರು. ಅವನಿಗೊಂದು ಹೆಸರನ್ನು ಇಟ್ರು, ಕನಸುಗಾರ ಅಂತ. ಕನಸುಗಾರ ಅಂತ ಹೆಸರಿಟ್ಟು ಅವನನ್ನು ಕನಸುಗಾರ ಅಂತ ಅವನನ್ನು ಗೇಲಿ ಮಾಡ್ತಾ ಇದ್ರು. ಹೊರಗಡೆ ನೋಡಿದಾಗ ತಮ್ಮ ಅಂತ ಪ್ರೀತಿ ಮಾಡೋರೆ, ಆದ್ರೆ ಒಳಗಡೆ ನೋಡಿದ್ರೆ ಕತ್ತಿ ಮೆಸೆಯೋರೆ. ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನಿನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ಒಂದು ಪಕ್ಷ ಪಕ್ಕದಲ್ಲಿ ಇರೋರು ನಿನ್ನ ಜೀವನದಲ್ಲಿ ಒಳ್ಳೇದಾಗುತ್ತಾ ಅಂತ ಇವತ್ತು ಗೇಲಿ ಮಾಡ್ತಾ ಇದ್ರೆ, ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಅವರ ಮುಂದೆ ದೇವರು ನಿನ್ನ ಮೇಲೆ ತೋದಕ್ಕೆ ನನ್ನ ದೇವರು ಶಕ್ತನಾದಂತ ದೇವರು. ಎಸ್, ಇವತ್ತು ಒಳ್ಳೆಯದನ್ನ ಮಾತಾಡೋರ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದು ಹಾಗೆ ಆಗುತ್ತೆ. ಯೋಸೇಫನು ಒಂದು ದಿವಸ ತನ್ನ ಕುರಿ ಮೇಯಿಸುತ್ತಿರುವ ತನ್ನ ಅಣ್ಣಂದಿರಿಗೆ ಈಗ ಆತನು ಆಹಾರವನ್ನು ಕೊಡಲಿಕ್ಕಾಗಿ ಹೋಗುತ್ತಾ ಇದ್ದಾನೆ. ಆಹಾರವನ್ನು ಕೊಡಲಿಕ್ಕಾಗಿ ಹೋದಾಗ ಬೈಬಲ್ ಅಲ್ಲಿ ನಾವು ಗಮನಿಸುತ್ತೇವೆ, ಈ ಆಹಾರವನ್ನು ಕೊಡಲಿಕ್ಕೆ ಹೋದಂತ ಯೋಸೇಫನನ್ನು ಹಿಡಿದ್ರು, ಅವನ ವಸ್ತ್ರ ಹರಿದ್ರು, ಅವನನ್ನು ಒಡೆದ್ರು, ಪಾಳುಗುಂಡಿಗೆ ಹಾಕಿದ್ರು, ಅವನು ತೆಗೆದುಕೊಂಡೋಗಿ ಐಗುಪ್ತ ದೇಶಕ್ಕೆ ಮಾರಿಬಿಟ್ರು. ಇದೆಲ್ಲ ಸನ್ನಿವೇಶ ನೋಡಿದಾಗ ಯೋಸೇಫನ್ ಚಿಂತೆ ಮಾಡಿರ್ಬೋದು, ಅಯ್ಯೋ ಒಡ ಹುಟ್ಟಿದಂತ ತಮ್ಮನನ್ನೇ ಒಡೆದ್ರಲ್ಲ, ಒಡ ಹುಟ್ಟಿದಂತ ತಮ್ಮನನ್ನೇ ಪಾಳುಗುಂಡಿಗೆ ಹಾಕಿದ್ರಲ್ಲ, ಒಡ ಹುಟ್ಟಿದ ತಮ್ಮನನ್ನೇ ಮಾರ್ಬಿಟ್ರಲ್ಲ, ಇಂಥ ಕಠಿಣ ಉಳ್ಳಂತ ಅಣ್ಣಂದ್ರು ಈ ಲೋಕದಲ್ಲಿ ಎಲ್ಲಿದ್ದಾರೆ? ಆದ್ರೆ ಯೋಸೇಫನಿಗೆ ಗೊತ್ತಿಲ್ಲ, ದೇವರಲ್ಲಿ ಅವನನ್ನು ತಿರುಗಿಸ್ತಾ ಇದ್ದಾನೆ. ನಿನ್ನನ್ನು ಐಗುಪ್ತ ದೇಶಕ್ಕೆ ಮಾರ್ತಾ ಇಲ್ಲಪ್ಪ, ದೇವರು ನಿನ್ನ ರೂಟನ್ನು ದೇವರು ತಿರುಗಿಸ್ತಾ ಇದ್ದಾನೆ. ಕಾರಣವೇನೆಂದ್ರೆ ನೀನು ಐಗುಪ್ತ ದೇಶದಲ್ಲಿ ಒಂದು ಪ್ರಧಾನ ಮಂತ್ರಿಯಾಗಿ ಮಾರ್ಪಡಬೇಕು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಕರ್ತನು ನಿನ್ನನ್ನು ವೇದನೆಗಳಲ್ಲಿ ಆದು ಬಿಡೋದಕ್ಕೆ ಕಾರಣ, ಇವತ್ತು ನಂಬಿದವರು ನಿನ್ನನ್ನು ತಿರಸ್ಕಾರ ಮಾಡಿದಾಗ, ನಂಬಿದವರು ನಿನ್ನನ್ನು ವಂಚಿಸಿದಾಗ, ನಂಬಿಕೆ ಇಟ್ಟವರು ನಿನ್ನ ವಿರುದ್ಧವಾಗಿ ತಿರುಗಿ ಮಾತಾಡಿದಾಗ ದೇವರು ಏನ್ ಮಾಡ್ತಾ ಇದ್ದಾನೆ? ತಿರುಗಿಸ್ತಾ ಇದ್ದಾನೆ. ಎಲ್ಲಿಗೆ ತಿರುಗಿಸ್ತಾ ಇದ್ದಾನೆ? ಯೋಸೇಫನೇ, ನಿನ್ನ ಮೇಲಿರುವಂತ ದರ್ಶನಕ್ಕೆ ನಾನು ನಿನ್ನನ್ನು ತಿರುಗಿಸುತ್ತಾ ಇದ್ದೇನೆ. ಏನು ಹಲೆ ನಿನಗುಳ್ಳ ದರ್ಶನ? ನಿನ್ನ ಮುಂದೆ ಎಲ್ಲರೂ ಅಡ್ಡ ಬೀಳಬೇಕು, ಇದು ನೆರವೇರ್ಬೇಕಾ? ನೀನ್ ಸ್ವಲ್ಪ ವೇದನೆಯಲ್ಲಿ ಹಾದು ಹೋಗ್ಬೇಕು, ನೀನ್ ಸ್ವಲ್ಪ ದುಃಖದಲ್ಲಿ ಹಾದು ಹೋಗ್ಲೇಬೇಕು. ನಾವ್ ಹೇಳ್ತೀವಿ ನಮಗೆ ವೇದನೆ ಬೇಡ, ಎಲ್ಲ ಆರಾಮಾಗಿ ನಡೀಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಚನದಿಂದ ಕೆಳಗಿನ ವಾಕ್ಯವನ್ನು ಓದಿಕೊಂಡು ಬಂದಾಗ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿಯ ಮುಂದೆ ದೇವರು ಒಂದು ದೊಡ್ಡ ಮಹಾ ಸಂತೋಷವನ್ನ ದೇವರಿಟ್ಟಿದನು.
ಈ ಸಂತೋಷವನ್ನ ಯೇಸು ಸ್ವಾಮಿ ದೃಷ್ಟಿಸುತ್ತ ಅವನಿಗುಂಟಾದಂತ ಅವಮಾನವನ್ನ ಅಲಕ್ಷ್ಯ ಮಾಡಿ ನಡೆದನು. ಏನಾದ್ರ ಅರ್ಥ? ಶಿಲುಬೆಯ ಮರಣದ ನಂತರ ಯೇಸು ಸ್ವಾಮಿಗೆ ತಂದೆಯಾದ ದೇವರು ಒಂದು ದೊಡ್ಡ ಮಹಿಮೆ, ಒಂದು ದೊಡ್ಡ ಮಹಿಮೆಯ ಸಿಂಹಾಸನ, ಒಂದು ದೊಡ್ಡ ಸಂತೋಷವನ್ನ ಆತನ ಮುಂದೆ ಸಿದ್ಧ ಮಾಡಿಟ್ಟಿದನು. ಆದ್ರಿಂದ ಯೇಸು ಸ್ವಾಮಿ ಏನ್ ಮಾಡಿದನು? ಎಲ್ಲ ಅವಮಾನವನ್ನ ಅಲಕ್ಷ್ಯ ಮಾಡಿದನು. ನಾವೇನ್ ಮಾಡ್ತೀವಿ? ಎಲ್ಲ ಅವಮಾನನ ತಲೆ ಮೇಲೆ ಹಾಕೊಂಡು ನಡೀತೀವಿ. ಅವ್ರ ಹಂಗಂದ್ರ ಅವ್ನು ನನಗೆ ಶತ್ರು, ಇವನ್ ಹಂಗಂದ ಇವನ್ ನನಗೆ ಶತ್ರು, ಇದ್ ಕಡೆ ತಿರುಗಿದ್ರೆ ಇವ್ರು ಹಂಗೆ ಮಾತಾಡಿದ್ರ ಇವನ್ ನನಗೆ ಶತ್ರು. ಆ 4 ಜನರ ಮಧ್ಯದಲ್ಲೇ ಇರ್ತಿರೋ ಹೊರತು ಆಚೆ ಹೋಗಲ್ಲ. ಎಡಕ್ಕೆ ತಿರ್ಕೊಂಡ್ರೆ ಅವರು, ಮುಂದೆ ತಿರುಗಿದ್ರೆ ಇವರು, ಬಲಕ್ಕೆ ತಿರ್ಕೊಂಡ್ರೆ ಇವರು, ಅವ್ರು ಹಂಗಂದ್ರ ಇವ್ರು ಹಂಗಂದ್ರ ಇವ್ರು ಹಂಗಂದ್ರ ಇವ್ರು ಹಂಗಂದ್ರ ಹಂಗ. 10 ವರ್ಷ ಆದ್ರೂ ಈ 4 ಜನ ಬಿಟ್ಟು ಹೋಗೇ ಇರಲ್ಲ ನೀನು. ಆ 4 ಜನರು ನೋಡಿ 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 ನೀನು ಆತ್ಮಿಕತೆನೇ ಕಳ್ಕೊಬಿಟ್ಟಿರ್ತೀಯ. ಕಾರಣ ಏನಂದ್ರೆ ಎಲ್ಲ ಅವಮಾನವನ್ನ ತಲೆ ಮೇಲೆ ಹಾಕ್ಕೊಳ್ತೀಯೋ. ಹೇಳೋರು ಹೇಳ್ಕೊಂತಾರೆ, ಮಾತಾಡೋರು ಮಾತಾಡ್ತಾ ಇರ್ತಾರೆ, ಸುಳ್ಳು ಹೇಳೋರು ಹೇಳ್ತಾ ಇರ್ತಾರೆ, ಆಪಾದನೆ ಓಡಿಸೋರು ಆಪಾದನೆ ಒರೆಸ್ತಾ ಇರ್ತಾರೆ, ಅವಮಾನ ಮಾಡೋರು ಮಾಡ್ತಾರೆ. ಅದ್ ಹೆಂಗ್ ಬಿಟ್ಬಿಡಕ್ಕಾಗತ್ತೆ ಪಾಸ್ಟರ್? ಬಿಟ್ಟಿಲ್ವಾ? ಅಲ್ಲೇ ಇರ್ತೀಯ ಪಾಳ್ಗುಂಡಿಯಲ್ಲಿ. 10 ವರ್ಷ ಆದ್ರೂ ಇವತ್ತು ಅವ್ರ ಬಗ್ಗೆ ಮಾತಾಡೋದು ನೀನ್ ಬಿಟ್ಟೇ ಇಲ್ಲ. 5 ವರ್ಷ ಆದ್ರೂ ಇವತ್ತು ಅವ್ರ ಬಗ್ಗೆ ನೀನ್ ಮಾತಾಡೋದು ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಗೊತ್ತಾ? ಅವಮಾನ ಎಲ್ಲ ತಲೆ ಮೇಲೆ ಹೊಟ್ಕೊಂಡಿದ್ಯೋ. ಹೆಂಗ್ ಬಿಡಕ್ಕಾಗುತ್ತೆ? ಹೆಂಗ್ ಬಿಡಕ್ಕಾಗೆ? ಯೇಸು ಸ್ವಾಮಿನ ನೋಡಿ ಕಲಿಯಪ್ಪ. ಯೇಸು ಸ್ವಾಮಿ ಏನ್ ಮಾಡಿದ್ನು ಗೊತ್ತಾ? ಅವಮಾನ ಮಾಡೋರ್ನ. ಕಾರಣ ಅವಮಾನ ಮಾಡೋನ್ ಅಲ್ಲೇ ಇರ್ತಾನೆ, ನಿಂದಿಸೋನ್ ಅಲ್ಲೇ ಇರ್ತಾನೆ, ಸುಳ್ಳು ಹೇಳೋನ್ ಅಲ್ಲೇ ಇರ್ತಾನೆ, ಚಾಡಿ ಹೇಳೋನ್ ಅಲ್ಲೇ ಇರ್ತಾನೆ, ಬೈಯೋನ್ ಅಲ್ಲೇ ಇರ್ತಾನೆ. ಆದ್ರೆ ವಾಗ್ದಾನ ಉಳ್ಳವನು ಮೇಲಕ್ಕೆ ಹೋಗ್ತಾ ಇರ್ತಾನೆ. ಮೇಲಕ್ಕೆ ಹೋಗೋನು ಅವಮಾನಗಳು ಬಂದಾಗ ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಅವ್ರು ಏನೋ ಮಾತಾಡಿದ್ರೆ ಬಿಡ, ತಲೆ ಕೆಡಿಸ್ಕೋಬೇಡ. ನಮಗೊಂದು ಸಂತೋಷ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ನಮ್ಮ ಮುಂದೆ ದೇವರು ಒಂದು ಜಯಮಾಲೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಬೈಬಲ್ ಅಲ್ಲಿ ಹೇಳುತ್ತೆ, ಕಾರಣ ಇಲ್ಲದೆ ಹೇಳುವ ಶಾಪಗಳು ಫಲಿಸಲ್ಲ ಅಂತ. ನನ್ನ ಮೇಲೆ ಅದು ಬರಲ್ಲಯ್ಯ. ಇವತ್ತು ಕೆಲವೊಂದನ್ನ ಅಲಕ್ಷ್ಯ ಮಾಡೋದನ್ನ ಕಲಿಬೇಕು. ಕೆಲವೊಂದನ್ನ ನಿನ್ನ ಮನಸ್ಸಿಂದ ತೆಗೆದುಹಾಕೋದನ್ನ ಕಲಿಬೇಕು. ಕೆಲವೊಂದನ್ನ ನಿನ್ನ ಚಿಂತೆಗಳಿಂದ ತೆಗೆದುಹಾಕೋದನ್ನ ಕಲಿಬೇಕು. ಕೆಲವೊಂದು ನಿನ್ನ ನಡವಳಿಕೆಯಿಂದ ತೆಗೆದುಹಾಕೋದನ್ನ ಕಲಿಬೇಕು. ನಿನ್ನ ವಿರುದ್ಧವಾಗಿ, ನಿನ್ನ ತಲೆಮಾರಿನ ವಿರುದ್ಧವಾಗಿ, ನಿನ್ನ ಕುಟುಂಬದ ವಿರುದ್ಧವಾಗಿ ಯಾರೇ ಶಾಪದ ಮಾತುಗಳನ್ನು ನುಡಿದಿದ್ರು, ಇವತ್ತು ಯಾರೇ ನಿನ್ನನ್ನು ಅವಮಾನ ಮಾಡಿದ್ರು, ಯಾರೇ ನಿನ್ನ ಜೀವನದಲ್ಲಿ ವೇದನೆ ಬರುವ ಹಾಗೆ ಚುಚ್ಚಿ ಮಾತನಾಡಿದ್ರು, ಇವತ್ತು ಅದನ್ನ ಅಲಕ್ಷ್ಯ ಮಾಡಿ ನಿನಗಾಗಿ ದೇವರು ಏನು ಸಿದ್ಧ ಮಾಡಿದಾನೋ ಅದನ್ನು ಹೊಂದಿಕೊಳ್ಳೋದಕ್ಕುಳ್ಳ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೇ. ಯೋಸೇಫನು, ಅವನನ್ನ ದೇವರು ಕೈಯನ್ನ ಹೇಳೋ ಜನರ ಮಧ್ಯದಿಂದ ತೆಗೆದು ಹೊರಗಡೆ ಹಾಕಿದ. ಕಾರಣ ದೇವ್ರಿಗೆ ಗೊತ್ತು, ನೀನು ಇವ್ರ ಮಧ್ಯದಲ್ಲಿ ಇದ್ರೆ ವಾಗ್ದಾನಕ್ಕೆ ತಲುಪಲ್ಲ, ತಿರುಗಬೇಕು. ನೀನು ಕೆಲವರ ಮಧ್ಯದಲ್ಲಿ ಇದ್ರೆ ಬೆಳೆಯಲ್ಲ, ಕೆಲವೊಂದು ಸವಾಸ ಬಿಡ್ಲೇಬೇಕು. ನೀನು ಕೆಲವರ ಮಧ್ಯದಲ್ಲಿ ರೌಂಡ್ ಹೊಡ್ಕೊಂಡಿದ್ರೆ ನೀನು ಮುಂದಿನ ಭವಿಷ್ಯ ಕಡೆ ಹೋಗಲ್ಲ. ದೇವರು ಅದಕ್ಕಾಗಿಯೇ ಕೆಲವೊಂದು ಸಾರಿ ನಿನ್ನನ್ನು ಅವರಿಂದ ದೇವರು ತಪ್ಪಿಸ್ತಾನೆ. ಅಂಕಲ್ ಅನೇಕ ಸಾರಿ ಉದಾಹರಣೆ ಹೇಳ್ತಾರೆ. ಸಂತೋಷ ಇದೆಯಾ? ಅಂಕಲ್ ಅನೇಕ ಸಾರಿ ಉದಾಹರಣೆ ಹೇಳ್ತಾರೆ. ಈ ಕೋತಿ ಹಿಡಿಯೋದಕ್ಕೆ ಒಂದು ಟೆಕ್ನಿಕ್ ಇದೆ. ಕೋತಿ ಹಿಡಿಯೋಕೆ ಟೆಕ್ನಿಕ್. ಈ ಕೋತಿ ಹಿಡಿಯೋದಕ್ಕೆ ಆಫ್ರಿಕಾದಲ್ಲಿ ಒಂದು ಮಡಕೆ ತಗೊಳ್ತಾರೆ. ಒಂದು ಮಡಕೆನ ಪೂರ್ತಿಯಾಗಿ ಕವರ್ ಮಾಡಿ ಈ ಕೋತಿ ಕೈ ಮಾತ್ರ ಹೋಗೋಷ್ಟು ರಂಧ್ರ ಮಾಡ್ತಾರೆ, ಹೋಲ್ ಮಾಡ್ತಾರೆ. ರಂಧ್ರ ಮಾಡಿ ಅದನ್ನು ರಂಧ್ರ ಮಾಡಿಬಿಟ್ಟು ಅದರ ಒಳಗಡೆ ಬಾಳೆಹಣ್ಣು, ಹಣ್ಣು, ಅದು ಇದು, ಕಡಲೆಕಾಯಿ ಎಲ್ಲ ಹಾಕ್ತಾರೆ. ಹಾಕಿ ಈ ಬೇಟೆಗಾರ ಒಂದು ಕಡೆ ಇಟ್ಬಿಟ್ಟು, ಕೋತಿಗಳು ಬರೋ ಸ್ಥಳದಲ್ಲಿ ಇಟ್ಬಿಟ್ಟು ಅವನು ಆರಾಮಾಗಿ ಮನೆಗೆ ಹೋಗ್ಬಿಡ್ತಾನೆ. ಅವನು ಹಿಂತಿರುಗಿ ಬಂದಾಗ ಕೋತಿ ಸಿಕ್ಕಾಕೊಂಡಿರುತ್ತೆ. ಅವನು ಮತ್ತೆ ಕೋತಿ ಹಿಡ್ಕೊಂಡು ಹೋಗ್ತಾನೆ. ಈ ಬೇಟೆಗಾರನ ಕೇಳಬೇಕನ್ನಿಸ್ತದೆ, ಯಪ್ಪ, ಈ ಕೋತಿಗಾಗಿ ನೀನು ಬಲೆ ಒಡ್ಡಿದೆ, ನೀನು ಕುತ್ಕೊಂಡು ಹೊಂಚಾಕ್ಬೇಕು ತಾನೆ, ಯಾಕೆ ನೀನು ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ವಾಪಸ್ ಬಂದೆ ಅಂತ ಕೇಳಿದಾಗ ಆತ ಒಂದು ಮಾತು ಹೇಳ್ತಾನೆ, ಚಂದ್ರಮೌಳಿ, ಕೋತಿಗೊಂದು ಸ್ವಭಾವ ಇದೆ. ಏನು ಸ್ವಭಾವ ಗೊತ್ತಾ? ಇದು ಮಡಕೆಯಲ್ಲಿ ಕೈ ಹಾಕಿ ಕಳ್ಳೆಕಾಯಿ ನಿಂಗೆ ಹಿಡಿದ್ರೆ, ಆ ಕಳ್ಳೆಕಾಯಿನ ಹಿಡಿದ ಮೇಲೆ ಈ ಮಡಕೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈ ಕೈ ಬಿಟ್ಟರೆ ಸಾಕು, ಮಡಕೆಯಿಂದ ಕೈ ಬಂದುಬಿಡುತ್ತೆ, ಓಡೋಗ್ಬಿಡ್ಬೋದು. ಆದರೆ ಪ್ರಾಣ ಬೇಕಾದ್ರೆ ಬಿಡುತ್ತೆ, ಈ ಮುಷ್ಟಿ ಬಿಡಲ್ಲ. ಪ್ರಾಣ ಬೇಕಾದ್ರೆ ಬಿಡುತ್ತೆ, ಹಿಡ್ಕೊಂಡಂಥ ಕಳ್ಳೆಕಾಯಿನ ಬಿಡಲ್ಲ. ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಹೇಳ್ದವ್ರನ್ನ ಬಿಡಲ್ಲ. ಯಾಕೋ ಪಾಸ್ಟ್ ನಮ್ಮ ತಿರುಗಬೇಕಾ? ಕೆಲವೊಂದನ್ನು ದೇವರು ತಪ್ಪಿಸ್ತಾನೆ. ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀವಿ,
ಆದರೆ ಕಳ್ಳೆಕಾಯಿನ ಮಾತ್ರ ಬಿಡಲ್ಲ. ಅದರಿಂದ ಆತನ ಹೇಳ್ತಾನೆ, ಆರಾಮಾಗಿದ್ದೀನಿ, ಹೆಗಲ ಮೇಲೆ ಹಾಕೊಂಡು ಹೋಗ್ಬೋದು. ಸೈತಾನನ ಅದೇ ರೀತಿನೇ. ಸೈತಾನ ಗೊತ್ತು ನಿನ್ನನ್ನು ಏನು ಮಾಡೋದು, ನಿನ್ನನ್ನು ಉರಿದುಂಬಿಸೋದು, ನಿನ್ನ ಕೋಪವನ್ನು ಉರಿದುಂಬಿಸೋ ಹಾಗೆ, ನಿನ್ನ ಕೋಪವನ್ನು ಮೇಲೆ ಕೆತ್ತುವ ಹಾಗೆ. ನೀ ಚೆನ್ನಾಗಿರೋಂಥ ನಿನಗೆ ಏನಾದರೂ ಒಂದು ಮಾತು ಹೇಳಿದ್ರೆ ಸಾಕು, ಅವತ್ತೆಲ್ಲ ಹೆಂಗೆ ಹೇಳ್ಬಿಟ್ರು ಹಿಡ್ದಿದ್ದು ಬಿಡಲ್ಲ. ಹುಡುಕೊಂಡಾದ್ರೆ ಆ ಪದಕ್ಕೆ ಏನು ಅಸ್ಥಿವಾರನೇ ಇರಲ್ಲ. ಆದ್ರೆ ಆಲ್ರೆಡಿ ಇದ್ರ ಮೇಲೆ ಯುಟಿಲಿಟಿ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಮಹಿಮೆ ಹೊಂದಬೇಕಾ, ಸಂತೋಷ ಹೊಂದಬೇಕಾ, ಕೆಲವೊಂದನ್ನು ಅಲಕ್ಷ್ಯ ಮಾಡಬೇಕು, ಜೀವಿತದಿಂದ ತೆಗೆದುಹಾಕಬೇಕು, ಕುಟುಂಬದಿಂದ ತೆಗೆದುಹಾಕಬೇಕು, ನಿನ್ನ ಚಿಂತೆಗಳಿಂದ ತೆಗೆದುಹಾಕಬೇಕು. ಯೇಸು ಸ್ವಾಮಿ ಸೇವೆ ಮಾಡಕ್ ನಡೆದಾಗ ಅನೇಕರು ಹೇಳಿದ್ರು, ಈತನು ಹಲ್ಲೆಲೂಯಾ ಮರಿಯಳ ಮಗನು, ಈತನ ಸಹೋದರ ಸಹೋದರಿಯರು ನಮ್ಮ ಜೊತೆಯಲ್ಲಿ ಇದ್ದಾರಲ್ಲ, ಈತನ ಬಡಗಿ, ಧರ್ಮಶಾಸ್ತ್ರದ ಉಲ್ಲಂಘಿಕನು, ಹೊಟ್ಟೆ ಬಾಕ, ಇಷ್ಟು ಸೇವೆ ಮಾಡೋ ನನಗೆ ಹೆಂಗ ಅನ್ಬಿಟ್ರ. ಯೇಸು ಸ್ವಾಮಿ ಒಂದ್ಸಾರಿ ಒಂದು ಪಟ್ಟಣಕ್ಕೆ ಹೋದಾಗ ಶಿಷ್ಯರು ಹೇಳಿದ್ರು, ಸೋದಮ್ ಗೋಮರದ ಪಟ್ಟಣದಲ್ಲಿ ಬೆಂಕಿ ಇಳಿಸ್ದಂಗೆ ಇಳಿಸ್ಬಿಡ್ದೇವ್ರೆ ಅಂತ. ಅಲಕ್ಷ್ಯ ಮಾಡ. ನೀವು ಆಗಿದ್ರೆ 21 ದಿವಸ ಉಪವಾಸ ಇದು ಪ್ರೇಯರ್ ಮಾಡಿ, ದೇವರೇ ನನ್ಗೆ ಹಂಗನ್ಬಿಟ್ರು, ಬೆಂಕಿ ಸುರಿಸು. ದೇವ್ರು ಹೇಳ್ದ, 21 ದಿವಸ ಬೇರೆ ಸೇವೆ ಮಾಡೋಗ, ಇಲ್ಲಿ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ. ಯೇಸು ಸ್ವಾಮಿಯನ್ನು ಅವಮಾನ ಮಾಡಿದ್ರು, ಯೇಸು ಸ್ವಾಮಿಯನ್ನು ಹೊಟ್ಟೆ ಬಾಕಂದ್ರು, ಯೇಸು ಸ್ವಾಮಿಯನ್ನ ಧರ್ಮಶಾಸ್ತ್ರವನ್ನು ಉಲ್ಲಂಘನೆ ಮಾಡೋಣಂದ್ರು, ಯೇಸು ಸ್ವಾಮಿಯನ್ನ ದುರೋಪದೇಶಕ ಅಂದ್ರು. ಯೇಸು ಸ್ವಾಮಿ ಯಾವ ತಲೆ ಕೆಡಿಸ್ಕೊಳಕ್ ಹೋಗ್ತಾ ಇಲ್ಲ. ನೀವೇನಂದ್ರ ನಾನು ಅಲಕ್ಷ್ಯ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಕಾರಣ ಏನಂದ್ರೆ, ಇವತ್ತು ನೀವು ಅಲಕ್ಷ್ಯ ಮಾಡೋರು ಒಂದು ದಿವಸ ನನ್ನ ಮುಂದೆ ಇಟ್ಟಿರುವ ಮಹಿಮೆಯಲ್ಲಿ ನಾನು ಕುಳಿತುಕೊಂಡಿರೋದನ್ನು ಕಂಡಾಗ ನಿಮ್ಮ ಬಾಯಿಗಳು ಮುಚ್ಚಲ್ಪಡುತ್ತೆ. ಆದ್ರಿಂದ ನಾನು ನಿಮ್ಮ ಸಂಗಡ ಹೋರಾಟ ಮಾಡಿ ನಾನು ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ನಾನು ಏನ್ ಮಾಡಬೇಕು, ನನ್ನ ಮುಂದೆ ದೇವರು ದೊಡ್ಡದನ್ನ ಸಿದ್ಧ ಮಾಡಿಟ್ಟಿರೋದ್ರಿಂದ ನೀನು ಏನ್ ಬೇಕಾದ್ರೂ ಅಂತ ಇರು, ಅಲಕ್ಷ್ಯ ಮಾಡ್ಕೊಂಡು ಮುಂದಕ್ಕೆ ಹೋಯ್ತಾ ಇರ್ತೀನಿ. ಕಾರಣವೇನೆಂದ್ರೆ, ನನಗಾಗಿ ದೇವರು ಉನ್ನತವಾದದನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಇವತ್ತು ಸಭೆ ನಾವು ಎಲ್ಲೆಲ್ಲಿ ಮನ ತಿರುಗಿ ಬರಬೇಕೋ ಅಲ್ಲಲ್ಲಿ ಮನ ತಿರುಗಿ ಬರಬೇಕು. ಇವತ್ತು ಕೆಲವರನ್ನ ದೇವರು ತಿರುಗಿಸುತ್ತಾ ಇದ್ದಾನೆ. ಕೆಲ ಸವಾಸಗಳಿಂದ ದೇವರು ನಿನ್ನನ್ನು ಬಿಡಿಸುತ್ತಾ ಇದ್ದಾನೆ. ಕೆಲ ಮಂಡಲಗಳಿಂದ ದೇವರು ನಿನ್ನನ್ನು ಹೊರಗಡೆ ಕರೆತರುತ್ತಾ ಇದ್ದಾನೆ. ಏನಕ್ಕಾಗಿ? ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯದ ಉದ್ದೇಶಕ್ಕಾಗಿ. ವರ್ಷಗಳು ಉರುಳಿತು. ಈಗ ಯೋಸೇಫನು ಸಿಂಹಾಸನದ ಮೇಲೆ ಕೂತಿದ್ದಾನೆ. ಯೋಸೇಫನ ಸಿಂಹಾಸನದ ಮೇಲೆ ಕೂತಾಗ ಅವನ ಅಣ್ಣಂದ್ರೆ ಎಲ್ಲ ಬರ್ತಾ ಇದ್ದಾರೆ ಯೋಸೇಫನ ಹತ್ರ. ಆದರೆ ಯೋಸೇಫನನ್ನು ಗುರ್ತಿಡಿಯಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಪಾಳುಗುಂಡಿಗೆ ಹಾಕಿದ ಯೋಸೇಫನಲ್ಲ ಈತ. ಇವನನ್ನ ದೇವರ ಮೇಲೆತ್ತಿದ್ದಾನೆ. ಈಗ ಅವನ ಬಣ್ಣಕ್ಕೆ, ರೂಪಕ್ಕೆ, ಅವನ ಮುಖ ಛಾಯಕ್ಕೆ, ಅವನ ಭಾಷೆಗೆ, ಅವನ ಅಧಿಕಾರಕ್ಕೆ ವ್ಯತ್ಯಾಸ. ವರ್ಷಗಳು ಕಣ್ಮರೆಯಾದರೂ ಸಹ ಯೋಸೇಫನನ್ನು ದೇವರ ಕೈಯಲ್ಲಿ ತೆಗೆದುಕೊಂಡು ಉಪಯೋಗಿಸುವ ರೀತಿಯನ್ನ ಅಣ್ಣಂದರಿಗೆ ಗೊತ್ತಾಗ್ಲಿಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನೀನು ಕೆಲವರ ಮುಂದೆ ಕಣ್ಮರೆಯಾಗಿ ಇರಬಹುದು, ಆದರೆ ಒಂದು ಕಾಲದಲ್ಲಿ ಅವರ ಮುಂದೆ ದೇವರು ನಿನ್ನನ್ನು ತರ್ತಾನೆ. ಯಾವ ರೀತಿಯಲ್ಲಿ ದೇವರು ತರ್ತಾನೆ ಎಂಬುದಾಗಿ ನಾನು ಹೇಳ್ತೇನೆ ನೋಡ್ರಿ. ಅವರು ನಿನ್ನನ್ನು ಗುರುತು ಹಿಡಿಯಲಿಕ್ಕೆ ಸಾಧ್ಯವಾಗದಿರುವ ರೀತಿಯಲ್ಲಿ ಕರ್ತನ ನಿನ್ನನ್ನು ರೂಪಿಸಿ, ಕಟ್ಟಿ, ಬೆಳೆಸಿ ನಿಲ್ಲಿಸೋದಕ್ಕೆ ನನ್ನ ದೇವರು ಶಕ್ತನಾಗಿರುವ ದೇವರಾಗಿದ್ದಾನೆ. ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಲಿ. ನಾನು ಒಂದೇ ಒಂದು ಆಲೋಚನೆ ಹೇಳಿ ಪ್ರೇಯರ್ ಮಾಡಿ ನಾನು ನಿಲ್ಲಿಸ್ಬಿಡ್ತೀನಿ. ಯೋಸೇಫನ್ ಈಗ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾನೆ. ಅಣ್ಣಂದ್ರೆ ಅವನ ಮುಂದೆ ಬಂದು ಅಡ್ಡ ಬಿದ್ರು, ಗುರ್ತಿಡಿಯಕ್ಕಾಗ್ಲಿಲ್ಲ. ಯೋಸೇಫನ್ ಈಗ ಒಳ್ಳೆ ಪದವಿಯಲ್ಲಿ ಇದ್ದಾನೆ, ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ. ಬೈಬಲಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗೋ ಕಾರ್ಯ, ಯೋಸೇಫನನ್ನ ಅಣ್ಣಂದ್ರು ಗುರುತಿಡಿದ್ರು. ಯೋಸೇಫನ ತನ್ನ ಗುರುತನ್ನ ಅವರ ಮುಂದೆ ತಂದಿಟ್ಟ. ನಾನು ಯೋಸೇಫನ್ ಅಂತ ಹೇಳಿದಾಗ ಅನೇಕ ಕಾರ್ಯಗಳದರ ಮಧ್ಯದಲ್ಲಿ ನಡೀತು. ಯೋಸೇಫನನ್ನ ಕಂಡಿಡಿದಾಗ ಅಣ್ಣಂದ್ರಿಗೆ ಉಂಟಾದ ಮೊದಲೇ ಕಾರ್ಯ ಏನಂದ್ರೆ, ಅವರು ಭಯಪಟ್ರು. ಯಾಕೆ ಭಯಪಟ್ರು ಗೊತ್ತಾ? ಮೊದಲನೇ ಸಾರಿ ಅವನನ್ನು ಹೊಡೆದಾಗ ಭಯ ಇಲ್ಲದೆ ಮುಟ್ಟಿದ್ರು ಅವನ್ನ. ಆದರೆ ಈಗ ಯೋಸೇಫನನ್ನು ನೋಡಿದಾಗ, ಈಗ ಯೋಸೇಫನು ಅವರನ್ನು ಆಳುವಂಥ ಮಟ್ಟಿಗೆ ಬಂದಿದ್ದಾನೆ. ಈಗ ಯೋಸೇಫನನ್ನು ಕಂಡು ಇವರು ಭಯ ಪಡ್ತಾ ಇದ್ದಾರೆ. ಯಾಕೆ ಭಯ ಪಡ್ತಾ ಇದ್ದಾರೆ ಗೊತ್ತಾ? ಈ ಯೋಸೇಫನ ಏನಾದರೂ ನಾವು ಹಿಂದಿನ ಕಾಲದಲ್ಲಿ ಮಾಡಿದಂಥ ಆ ಘೋರವಾದಂಥ ತಪ್ಪನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಮುಯಿ ತೀರಿಸ್ಬಿಡ್ತಾನಾ ಅಂತ ಹೇಳಿ ಅವರು ಭಯ ಪಡಬೇಕ. ನೀವು ನನ್ನ ವಿರುದ್ಧವಾಗಿ ಕೆಟ್ಟದನ್ನು ಚಿಂತೆ ಮಾಡಿದ್ರಿಂದನೇ ನನ್ನ ಮೇಲೆ ಬಂದಿದ್ದು.
ನೀವು ನನ್ನ ಬಟ್ಟೆಯನ್ನು ಹರಿದಿರೋದ್ರಿಂದನೇ ಇವತ್ತು ರಾಜ ವಸ್ತ್ರವನ್ನು ನಾನು ಧರಿಸಿಕೊಂಡಿರೋದು. ನೀವು ನನ್ನನ್ನು ತಲೆ ತಕ್ಕಂತೆ ಮಾಡಿರೋದ್ರಿಂದನೇ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ದೇವರು ತಂದಿದ್ದು. ಆತನು ಹೇಳ್ದ, ಇದೆಲ್ಲ ನೀ ಮಾಡಿದ ಕಾರ್ಯದಿಂದಲೇ ಬನ್ರಿ. ಅವನೊಂದು ಕಾರ್ಯ ಹೇಳ್ದ, ನೀವು ದೋಷಕ್ಕಾಗಿ ಮಾಡಿದ್ರಿ, ಆದ್ರೆ ನನ್ನ ದೇವರು ಎಲ್ಲವನ್ನ ಒಳ್ಳೆಯದಕ್ಕಾಗಿ ತಿರುಗಿಸಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯೋಸೇಫನು ಉಚ್ಚರಿಸಿದ ಪದ, ನೀವು ದೋಷಕ್ಕಾಗಿ ಮಾಡಿದ್ರಿ. ಇವನು ಹಾಳಾಗುವಾಗ್ಲಿ, ಇವನ್ ಕಣ್ಮರೆಯಾಗಿವಾಗ್ಲಿ, ನಮ್ಮ ಕಣ್ಣಿಗೆ ಎಂದಿಗೂ ಕಾಣದೇವಾಗ್ಲಿ ಅಂತ ನೀ ಮಾಡಿದ್ದು. ಆದ್ರೆ ಯೋಸೇಫ ಹೇಳ್ದ, ನೀ ಮಾಡಿದ್ದು ದೋಷಕ್ಕಾಗಿ ನನ್ನ ಜೀವನದಲ್ಲಿ ಮಾಡಿದ್ರಿ, ಆದ್ರೆ ನನ್ನ ದೇವರು ಎಲ್ಲವನ್ನ ಒಳ್ಳೆಯದಕ್ಕಾಗಿ ದೇವರು ತಿರುಗಿಸಿ ಬಿಟ್ಟನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದರೂ ಜೀವಿತದಲ್ಲಿ ನಾನು ದೋಷ ಅನುಭವಿಸುತ್ತಾ ಇದ್ದೇನೆ ಎಂದು ಹೇಳುವವರು ಯಾರಾದರೂ ಇದ್ರೆ ನಾನು ಹೇಳ್ತೇನೆ, ಎಲ್ಲವನ್ನ ದೇವರು ಒಳ್ಳೆಯದಕ್ಕಾಗಿ ದೇವರು ಮಾಡುತ್ತಾ ಇದ್ದಾನೆ. ನನಗೆ ಬಹಳ ಆಶ್ಚರ್ಯ ಕೊಟ್ಟಂತ ಕಾರ್ಯ, ಯೋಸೇಫನ ಆತನು ಹೇಳ್ತಾ ಇದ್ದಾನೆ, ಭಯ ಪಡಬೇಡ್ರಿ, ಅಂಜಬೇಡ್ರಿ, ಈಗ ಒಳ್ಳೆಯದಕ್ಕಾಗಿ ದೇವರು ಎಲ್ಲವನ್ನ ಮಾಡಿದ್ದಾನೆ. ಈಗ ಕರೆದ ಏನ್ ಮಾಡ್ತಾ ಇದ್ರಿ ಗೊತ್ತಾ, ಅವ್ರಿಗೆಲ್ಲ ಸ್ವಾಸ್ಥ್ಯವನ್ನು ಕೊಡ್ತಾ ಇದ್ದಾನೆ, ಆಹಾರ ಕೊಡ್ತಾ ಇದ್ದಾನೆ, ಊಟ ಕೊಡ್ತಾ ಇದ್ದಾನೆ, ವಸತಿ ಕೊಡ್ತಾ ಇದ್ದಾನೆ. ಕಿತ್ಕೊಂಡವರಿಗೆ ಕೊಡ್ತಾ ಇದ್ದಾನೆ. ನಿನ್ನ ಹತ್ರ ಕಿತ್ಕೊಂಡವರಿಗೆ ನೀನು ಕೊಡತಕ್ಕಂತೆ, ನಿನ್ನ ಆಹಾರವನ್ನ ಕಿತ್ಕೊಂಡವರಿಗೆ ಆಹಾರ ಕೊಡತಕ್ಕಂತೆ, ನಿನ್ನ ಮನೆಯನ್ನ ಕಿತ್ತುಕೊಂಡವರಿಗೆ ನಿನ್ನ ಮನೆ ಕೊಡತಕ್ಕಂತೆ, ನಿನ್ನ ವರಮಾನವನ್ನ ಕಿತ್ತುಕೊಂಡವರಿಗೆ ನೀನು ವರಮಾನ ಕೊಡತಕ್ಕಂತೆ, ನಿನ್ನ ಸಮಾಧಾನ ಕಿತ್ತುಕೊಂಡವರಿಗೆ ಸಮಾಧಾನ ಕೊಡತಕ್ಕಂತೆ. ಈಗ ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ನಾನು ಹೇಳ್ತೇನೆ, ವಿಕ್ಟ್ರಿ ಸಭೆಯಲ್ಲಿ ನಂಬಿಕೆ ಉಳ್ಳವರು ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಹೇಳ್ತೀನಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದು ಸಾರಿ ಹೇಳ್ತೀನಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ವಿಕ್ಟ್ರಿ ಸಭೆ ಅನೇಕರಿಗೆ ಕೊಡುವ ಸಭೆಯಾಗಿರುತ್ತೆ. ವಿಕ್ಟ್ರಿ ಕುಟುಂಬಗಳು ಅನೇಕರಿಗೆ ಕೊಡುವ ಕುಟುಂಬಗಳಾಗಿರುತ್ತೆ. ವಿಕ್ಟ್ರಿ ಕುಟುಂಬ ನನ್ನ ಹತ್ರ ಕಿತ್ಕೊಂಡ್ರು ಪಾಸ್ಟರ್, ನನ್ನ ಹತ್ರ ಕಿತ್ಕೊಂಡ್ರು ಪಾಸ್ಟರ್, ನನ್ನ ಹತ್ರ ಕಿತ್ಕೊಂಡು ಪಾಸ್ಟರ್, ನಿನಗೆ ಮುಂದೆ ಒಳ್ಳೆ ದಿವಸಗಳು ಬರ್ಲಿಕ್ಕಾಗಿ ಹೋಗುತ್ತೆ. ಯಾರಾದ್ರೂ ಸೈತಾನನ ಕೇಳಾಗೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇವತ್ತು ನಿನ್ನ ಕೈ ಖಾಲಿ ಆಗಿರುತ್ತೆ, ಆದ್ರೆ ಇದೇ ಕೈಯಿಂದ ಹಸಿದವರಿಗೆ ಕೊಡೋದಿಕ್ಕೆ ನಿನ್ನ ಕೈಯನ್ನ ದೇವರು ಬಲಪಡಿಸ್ತಾನೆ. ಇವತ್ತು ನಿನ್ನ ಜಾಬ್ ಖಾಲಿ ಆಗಿರಬಹುದು, ಆದ್ರೆ ಅದೇ ಜಾಬ್ನಿಂದ ಅನೇಕರಿಗೆ ನೀನು ಕೊಡತಕ್ಕಂತೆ ನಿನ್ನ ಕೈಗಳಿಗೆ ದೇವರು ಕೊಡಲಿಕ್ಕಾಗಿ ಹೋಗುತ್ತಾನೆ. ದೇವರು ಕೊಟ್ಟಾಗ ಕೊಡ್ತೀನಿ ಅನ್ನೋರು ಸ್ತೋತ್ರ ಹೇಳ್ತಾ ಇರ್ಬೇಕು. ನಿನ್ನ ಕೈಗಳಿಗೆ ದೇವರು ಕೊಡಲಿಕ್ಕಾಗಿ, ನಿನ್ನ ವೈರಿಗೆ ನೀನು ಆಹಾರ ಕೊಡ್ತೀಯ, ಹಸಿದವರಿಗೆ ನೀನು ಆಹಾರ ಕೊಡುತ್ತೀಯ, ನಿನ್ನ ಹತ್ರದಿಂದ ಸರ್ವಸ್ವವನ್ನು ಕಿತ್ತುಕೊಂಡವರಿಗೆ ನೀನು ಕೊಡಲಿಕ್ಕಾಗಿ ಹೋಗುತ್ತೀಯ, ನಿನ್ನ ನೆರಳನ್ನು ಕಿತ್ತುಕೊಂಡವರಿಗೆ ನೀನು ನೆರಳಾಗಿರುತ್ತೀಯ, ನಿನ್ನ ಆಶೀರ್ವಾದವನ್ನು ಕಿತ್ತುಕೊಂಡವರಿಗೆ ನೀನೊಂದು ಆಶೀರ್ವಾದವಾಗಿರುತ್ತೀಯ, ನಿನ್ನ ಬೆಳವಣಿಗೆಯನ್ನು ಕಿತ್ತುಕೊಂಡವರಿಗೆ ನೀನು ಅವನ್ನ ಬೆಳೆಸುವಂತ ಒಂದು ಹೆಗಲಾಗಿ ನೀನು ಇರುತ್ತೀಯ. ಇವತ್ತು ಯಾರಾದರೂ ನನ್ನ ಹತ್ರ ಕಿತ್ಕೊಂಡ್ರು ಪಾಸ್ಟರ್ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನೋ, ದೇವರು ನಿನ್ನನ್ನು ತಿರುಗಿಸಿ ಬಿಡುತ್ತಾ ಇದ್ದಾನೆ. ಏನಕ್ಕಾಗಿ ದೇವರು ನಿನ್ನನ್ನು ತಿರುಗಿಸಿ ಬಿಡುತ್ತಾ ಇದ್ದಾನೆ? ನಿನ್ನನ್ನ ಏನು ಇಲ್ಲ ಎಂದು ಶೂನ್ಯ ಮಾಡಿದವರಿಗೆ ಹಿಂತಿರುಗಿ ಕೊಡತಕ್ಕಂತೆ, ಜನಾಂಗಗಳಿಗೆ ಕೊಡತಕ್ಕಂತೆ, ಪಟ್ಟಣಗಳಿಗೆ ಕೊಡತಕ್ಕಂತೆ, ಕುಟುಂಬಗಳಿಗೆ ಕೊಡತಕ್ಕಂತೆ, ಸಂಬಂಧಿಕರಿಗೆ ಕೊಡತಕ್ಕಂತೆ, ಅಣ್ಣ ತಮ್ಮಂದರಿಗೆ ಕೊಡತಕ್ಕಂತೆ, ಅಕ್ಕ ತಂಗಿಯರಿಗೆ ಕೊಡತಕ್ಕಂತೆ, ಇನ್ನೊಂದು ಭಾಷೆಯಲ್ಲಿ ಹೇಳ್ತೇನೆ ಕರ್ನಾಟಕಕ್ಕೆ ಕೊಡತಕ್ಕಂತೆ. ನಾನು ಹೇಳ್ತೇನೆ, ಕರ್ತನು ನಿಮ್ಮ ಕೈಗಳಲ್ಲಿ ಕೊಡಲಿಕ್ಕಾಗಿ ಹೋಗುತ್ತಾನೆ. ನಾನು ಕೊಡುವ ವ್ಯಕ್ತಿ ಆಗಿರುತ್ತೇನೆ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಿಂತಿರೋರು ನಿಂತಿರ್ರಿ, ನನ್ನ ಸಂದೇಶ ಮುಗಿಸಕ್ ಹೋಗ್ತೀನಿ. ಇನ್ನೊಂದು ಮಂಡಲದಲ್ಲಿ ನಾನು ಹೇಳ್ತೇನೆ, ನಿನ್ನ ಸೇವೆ ಕಿತ್ಕೊಂಡವರಿಗೆ ಸೇವೆ ಮುಖಾಂತರ ನೀನು ಆಶೀರ್ವಾದವಾಗಿರ್ತೀಯ. ನಿನ್ನ ಜೀವನದಲ್ಲಿ ಅಡ್ಡಗೋಲನ್ನು ಹಾಕಿದವರ ಮುಂದೆ ಅದನ್ನು ದಾಟಿಕೊಂಡು ನೀನು ಅವನ್ನ ಬೆಳೆಸುವಂತ ಒಂದು ವ್ಯಕ್ತಿ ಆಗಿರುತ್ತೀಯ. ನಾನು ಹೇಳ್ತೇನೆ, ನಿನ್ನ ಆಹಾರವನ್ನು ಕಿತ್ತುಕೊಂಡವರಿಗೆ ಮೃಷ್ಟಾನ ಭೋಜನದಿಂದ ಅವರನ್ನ ಸಂತೃಪ್ತಿ ಪಡಿಸುವ ಹಾಗೆ ದೇವರು ನಿನ್ನ ಕೈಗಳಲ್ಲಿ. ಪಾಸ್ಟರ್, ಇವತ್ತು ನನ್ನ ಮಕ್ಕಳಿಗೆ ಕೊಡೋಕೆ ಕಷ್ಟ, ನಿನ್ನ ಮುಂದೆ ಒಳ್ಳೆ ದಿನ ಇದೆ. ನಿನ್ನ ಮುಂದೆ ಇರುವಂತ ಒಳ್ಳೆ ದಿನದ ವಿಶೇಷತೆ ಏನು ಗೊತ್ತಾ? ನಿನ್ನ ಹತ್ರ ಕಿತ್ಕೊಂಡವ್ರಿಗೆ ಯಾವ ರೀತಿ ಕೊಡ್ತೀಯ ಗೊತ್ತಾ? ಸಾಕು ಸಾಕು ಅಂದ್ರೆ ತಗೊಳ್ಳೋ, ಮನೆ ತಗೊಳ್ಳೋ, ಆ ಜಮೀನ್ ತಗೊಳ್ಳೋ, ಆ ತೋಟ ತಗೊಳ್ಳೋ, ಆ ರಥ ತಗೊಳ್ಳೋ, ಆ ಕುದುರೆ ತಗೊಳ್ಳೋ, ಇನ್ನೇನ ಬೇಕು ತಗೊಳ್ಳೋ. ನಿನ್ನ ಜೀವನದಲ್ಲಿ ತುಂಬಿ ಹೊರಸೂಸುವ ಹಾಗೆ ಕರ್ತನು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಾಗಿ ಹೋಗುತ್ತಾನೆ. ಇವತ್ತು ನಿನಗೆ ಯಾರಾದ್ರೂ ವಿಕ್ಟ್ರಿ ಸಭೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ನಾನು ಕೊಡುವವನಾಗಿರುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ.
ಇವತ್ತು ನೀನು ಹಾದೋಗುತ್ತಿರೋ ಮಾರ್ಗಕ್ಕಾಗಿ ಗಟ್ಟಿಯಾಗಿ ಸ್ತೋತ್ರ ಹೇಳು. ಆ ಇಕ್ಕಟ್ಟಿಗಾಗಿ ಗಟ್ಟಿಯಾಗಿ ಸ್ತೋತ್ರ ಹೇಳು. ಆ ಅವಮಾನಕ್ಕಾಗಿ ಗಟ್ಟಿಯಾಗಿ ಸ್ತೋತ್ರ ಹೇಳು. ಆ ಹೋರಾಟಕ್ಕಾಗಿ ಗಟ್ಟಿಯಾಗಿ ಸ್ತೋತ್ರ ಹೇಳು. ಆ ಒಂಟಿತನಕ್ಕಾಗಿ ಗಟ್ಟಿಯಾಗಿ ಸ್ತೋತ್ರ ಹೇಳುತ್ತಾ ಇರಿ. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಾನು ಬಿದ್ದು ಹೋಗ್ತಾ ಇಲ್ಲ, ನಾನು ತಿರುಗಿ ನನ್ನ ವಾಗ್ದಾನದ ಕಡೆ ನಾನು ಹೋಗುತ್ತಾ ಇದ್ದೇನೆ. ದೇವರು ನನ್ನನ್ನು ಮೇಲೆತ್ತಲಿಕ್ಕಾಗಿ ಹೋಗುತ್ತಾನೆ ಎಂದು ನಂಬರ್ ಮಾತ್ರ ಗಟ್ಟಿಯಾಗಿ. ನಷ್ಟವಾಗಿರೋದೆಲ್ಲ 1000ರಷ್ಟು ನನ್ನ ಜೀವನದಲ್ಲಿ ಹಿಂತಿರುಗಿ ಬರುತ್ತೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ. ನಾನು ಸೋಲು ಅನುಭವಿಸಿದ ಮಂಡಲಕ್ಕಿಂತ ನನ್ನ ಜಯ ದೊಡ್ಡದಾಗಿರುತ್ತೆ ಎಂದು ಹೇಳುವವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಹೋರಾಟಗಳಿಗಾಗಿ ಸ್ತೋತ್ರ. ಪ್ರಸನ್ನತೆ ಚಲಿಸ್ತಾ ಇದೆ. ನಿನ್ನ ಕೈಗಳಲ್ಲಿ ದೇವರು ದೊಡ್ಡದನ್ನು ಒಪ್ಪಿಸ್ತಾ ಇದ್ದಾನೆ. ನಿನ್ನ ಕೈಗಳಲ್ಲಿ ದೇವರು ದೊಡ್ಡದನ್ನು ಕೊಡುತ್ತಾ ಇದ್ದಾನೆ. ನಿನ್ನ ಕೈಗಳು ಖಾಲಿಯಾಗಿರೋದಿಲ್ಲ. ನಿನ್ನ ಕೈಗಳು ಖಾಲಿಯಾಗಿರೋದಿಲ್ಲ. ಹೊಂದಿಕೊಳ್ಳೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಆಮೇಲೆ ಹೇಳ್ತಾ ಇರಿ. ಹೊಂದಿಕೊಳ್ಳೋರು ಮಾತ್ರ ಕೈಗಳೆತ್ತಿ ಗಟ್ಟಿಯಾಗಿ ಆಮೇಲೆ ಹೇಳ್ತಾ ಇರಿ. ಇವತ್ತು ನೀನು ಖಾಲಿಯಾಗಿರ್ಬೋದು, ಆದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳು. ತುಂಬಿದವನಾಗಿ ಸ್ತೋತ್ರ ಹೇಳು. ಕೊಡುವವನಾಗಿ ಸ್ತೋತ್ರ ಹೇಳು. ಆಶೀರ್ವಾದಿಸಲ್ಪಟ್ಟವನಾಗಿ ಸ್ತೋತ್ರ ಹೇಳು. ಕರ್ತನು ನನ್ನನ್ನು ಉನ್ನತಿಗೆ ತರುತ್ತಾನೆ ಎಂದು ನಂಬೋರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ. ಯಾರಾದ್ರೂ ಬಾಯಿ ತೆರೆದು ಹೇಳ್ರಿ, ನಾನು ಕೊಡುತ್ತೇನೆ, ನನ್ನ ಕುಟುಂಬ ಕೊಡುತ್ತೆ, ನನ್ನ ಕೈಗಳಿಂದ ಕೊಡುತ್ತೇನೆ. ಬಾಯಿ ತೆರೆದು ಗಟ್ಟಿಯಾಗಿ ಮಾತಾಡ್ತಾ ಇರ್ರಿ. ಇದರ ಮಧ್ಯದಲ್ಲಿ ದೇವರ ಸಾನ್ನಿಧ್ಯನ ಚಲಿಸುತ್ತಾ ಇದೆ. ವಿಕ್ಟರಿ ಸಭೆ ಕಿತ್ತುಕೊಂಡವರಿಗೆ ಕೊಡುವ ರೀತಿ ದೇವರು ಬೆಳೆಸಲಿಕ್ಕಾಗಿ ಹೋಗುತ್ತಾನೆ. ಕಾರಣ ಏನಂದ್ರೆ ನಿನ್ನ ಮುಂದೆ ಒಳ್ಳೆಯದು ಇದೆ. ಅನ್ಯ ಭಾಷೆ ಮಾತಾಡಿದ್ರೆ ಗಟ್ಟಿಯಾಗಿ ಮಾತಾಡ್ರಿ. ಚಪ್ಪಾಳೆ ತಟ್ಟಂಗಿದ್ರೆ ಗಟ್ಟಿಯಾಗಿ ಚಪ್ಪಾಳೆ ತಟ್ರಿ. ಸ್ತೋತ್ರ ಹೇಳಂಗಿದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಆಶೀರ್ವಾದ ಕೂಗಂಗಿದ್ರೆ ಗಟ್ಟಿಯಾಗಿ ಆಶೀರ್ವಾದ ಕೂಗಿ ಹೇಳ್ರಿ. ನನ್ನ ಮುಂದೆ ಒಳ್ಳೆಯದಿದೆ ಅನ್ನೋರು ಮಾತ್ರ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳ್ದೆ ಹಿಂದೆ ಮುಂದೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ನಿಮಗೇನು ಹೇಳ್ಬೇಕಂತ ಗೊತ್ತಿಲ್ಲದಿದ್ರೆ ಬಾಯಿ ತೆರೆದು ಗಟ್ಟಿಯಾಗಿ ಏಸಪ್ಪ ಅಂತ ಕೂಗಿ ಕರೆಯಿರಿ. ಗಟ್ಟಿಯಾಗಿ ಕೂಗಿ ಕರೆಯಿರಿ. ಏಸಪ್ಪ ಏಸಪ್ಪ ಎಂದು ಕೂಗಿ ಕರೆಯುತ್ತಾ ಇರಿ. ನಿನ್ನನ್ನು ಕೊಡುವ ಆಶೀರ್ವಾದದ ಕಡೆ ದೇವರು ನಿನ್ನನ್ನು ತರುತ್ತಾ ಇದ್ದಾನೆ. ನಿನ್ನನ್ನು ಕೊಡುವ ಆಶೀರ್ವಾದದ ಕಡೆ ದೇವರು ನಿನ್ನನ್ನು ಕರೆ ತರುತ್ತಾ ಇದ್ದಾನೆ. ನಿನ್ನ ಕೈಗಳಲ್ಲಿರುವ ಎಲ್ಲ ಶೂನ್ಯತೆಗಳನ್ನು ದೇವರೇ ಮುರಿದು ಬಿಡುತ್ತಾ ಇದ್ದಾನೆ. ನಾನು ಹೇಳಿದೆ ವೈರಾಗ್ಯವಾಗಿ ಸ್ತೋತ್ರ ಹೇಳ್ರಿ. ಈ ಆಲೋಚನೆ ನನಗುಳ್ಳದಂತ ಹೇಳಿ ಸ್ತೋತ್ರ ಹೇಳ್ರಿ. ಈ ವಾಗ್ದಾನ ನನ್ನಲ್ಲಿ ನೆರವೇರುತ್ತೆ ಎಂದು ಬಾಯಿ ತೆರೆದು ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಆ ದಾರಿದ್ರ್ಯತನದ ಆತ್ಮಗಳು ಮುರಿಯಲಿ. ಆ ನಷ್ಟದ ಆತ್ಮಗಳು ಮುರಿಯಲಿ. ಆ ಸೋರುವಿಕೆ ಆತ್ಮಗಳು ಮುರಿಯಲಿ. ನಿಮ್ಗೆ ಯಾವ ರೀತಿ ಪ್ರೇರಣೆ ಆಗುತ್ತೋ ಆ ರೀತಿ ಗಟ್ಟಿಯಾಗಿ ಒಂದು 30 ಸೆಕೆಂಡ್ ಸ್ತೋತ್ರ ಹೇಳ್ರಿ. ನಾನು ಕೊಡೋ ವ್ಯಕ್ತಿ ಆಗಿರ್ತೇನೆ, ನಾನು ಕೊಡೋ ವ್ಯಕ್ತಿ ಆಗಿರ್ತೇನೆ, ನಾನು ಕೊಡೋ ವ್ಯಕ್ತಿ ಆಗಿರ್ತೇನೆ, ನಾನು ಕೊಡುವವನಾಗಿರುತ್ತೇನೆ, ನಾನು ಕೊಡುವವಳಾಗಿರುತ್ತೇನೆ. ದೇಶಗಳಿಗೆ, ಪಟ್ಟಣಗಳಿಗೆ, ಕುಟುಂಬಗಳಿಗೆ ನಾನು ಕೊಡುವವನಾಗಿರುತ್ತೇನೆ, ಕೊಡುವವನಾಗಿರುತ್ತೇನೆ. ಬಾಯಿ ತೆರೆದು ಪದಗಳನ್ನು ಕೂಗಿ ಹೇಳುತ್ತಾ ಇರಿ. ಅಭಿಷೇಕ ಇಳಿಯಲಿ, ಅಭಿಷೇಕ ಇಳಿಯಲಿ. ನಿನ್ನನ್ನು ಉನ್ನತಿಗೆ ತೆಗೆದುಕೊಂಡು ಹೋಗುವ ಕರ್ತನ ಅಭಿಷೇಕ, ನಿನ್ನನ್ನು ಉನ್ನತಿಗೆ ನಡೆಸುವ ಕರ್ತನ ಅಭಿಷೇಕ, ನಿನ್ನ ಕೈಗಳ ಮೇಲೆ ಅಭಿಷೇಕ, ಅಭಿಷೇಕ ಇಳಿಯಲಿ. ಅಭಿಷೇಕ ಇಳಿಯುತ್ತಾ ಇದೆ. ಆ ದಾರಿದ್ರ್ಯದ ತನ್ನ ನುಗಗಳು ಮುರಿಯುತ್ತಾ ಇದೆ. ಮುಂದಿನ ಸಾಲಿನಿಂದ ಇಂದಿನ ಸಾಲಿನವರೆಗೂ ಅಭಿಷೇಕ ಇಳಿಯುತ್ತಾ ಇದೆ. ಶಾಪಗಳು ಮುರಿಯಲಿ, ಶಾಪಗಳು ಮುರಿಯಲಿ, ದಾರಿದ್ರ್ಯತನ ಮುರಿಯಲಿ. ನಿನ್ನ ವಿರುದ್ಧವಾಗಿ ನುಡಿದ ಶಾಪಗಳು, ನಿನ್ನ ತಲೆಮಾರಿನ ವಿರುದ್ಧವಾಗಿ ನುಡಿದ ಶಾಪಗಳು, ನಿನ್ನ ಭವಿಷ್ಯದ ವಿರುದ್ಧವಾಗಿ ನುಡಿದ ಶಾಪಗಳು ಯೇಸುವಿನ ನಾಮದಲ್ಲಿ ಮುರಿಯಲೇ. ಅಭಿಷೇಕ ಹೊಂದಿಕೊಳ್ಳ್ರಿ. ಕೆಲ ಯೌವನಸ್ಥರ ಮೇಲೆ ಬೆಂಕಿ ಇಳಿಯುತ್ತಾ ಇದೆ. ಕೆಲ ಬಿಸ್ನೆಸ್ ಮಾಡೋರ ಮೇಲೆ ಬೆಂಕಿ ಇಳಿದು ಬರುತ್ತಾ ಇದೆ. ನಿನ್ನ ಕೈಗಳನ್ನ ದೇವರ ಆಶೀರ್ವಾದಿಸ್ತಾ ಇದ್ದಾನೆ. ನಿನ್ನ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ಕರ್ತನ ಆಶೀರ್ವಾದ ನಿನ್ನ ಮೇಲೆ ಇಳಿದು ಬರುತ್ತಾ ಇದೆ. ಬೆಂಕಿ, ಬೆಂಕಿ, ಬೆಂಕಿ. ಹೋಲಿ ಸ್ಪಿರಿಟ್, ನೀನು ಸಾಯಬೇಕಾದವನಲ್ಲ, ನೀನು ಅನೇಕರನ್ನ
ಈ ಮುಂದಿನ ಸಾಲಿನಿಂದ ಹಿಂದಿನ ಸಾಲಿನವರೆಗೂ ಯೌವನಸ್ಥರ ಕೈಗಳ ಮೇಲೆ ಫೈರ್, ಪರಿಶುದ್ಧಾತ್ಮನ ಬೆಂಕಿ ಇಳಿತಾ ಇದೆ. ಪರಿಶುದ್ಧಾತ್ಮನ ಬೆಂಕಿ ಇಳಿತಾ ಇದೆ. ನಿನ್ನನ್ನು ಕೊಡುವವನಾಗಿ ದೇವರು ಮಾರ್ಪಡಿಸುತ್ತಾ ಇದ್ದಾನೆ. ನಿನ್ನನ್ನು ಕೊಡುವವನಾಗಿ ಮಾರ್ಪಡಿಸುತ್ತಾ ಇದ್ದಾನೆ. ಒಂದು 30 ಸೆಕೆಂಡ್ ಎಷ್ಟು ಗಟ್ಟಿಯಾಗಿ ಕೈಗಳು ತಟ್ಟಲಿಕ್ಕೆ ಸಾಧ್ಯವಾಗುತ್ತೋ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ. ಬಾಯಿ ತೆರೆದು ಗಟ್ಟಿಯಾಗಿ ಯೇಸುವೆ ಎಂದು ಕೂಗಿ ಕರೆಯುತ್ತಾ ಇರಿ. ಪರಿಶುದ್ಧಾತ್ಮನ ನಿಲ್ಲಿಸಲಿಲ್ಲ. ನೀನು ನಿನ್ನ ತಲೆಮಾರುಗಳು ಕೊಡುವವರಾಗಿರುತ್ತಾರೆ. ನಿನ್ನ ಮೇಲೆ ಮಾತ್ರ ಅಲ್ಲ ಅಭಿಷೇಕ, ನಿನ್ನ ತಲೆಮಾರ ಮೇಲೆ ಇಳಿದು ಬರ್ತಾ ಇದೆ. ಆ ಶಾಪಗಳು ಮುರಿಯಲಿ. ಆ ದಾರಿದ್ರ್ಯತನ ಆತ್ಮನ ಬಿಟ್ಟು ಹೋಗಲಿ. ದುರಾತ್ಮನ ಶಕ್ತಿಗಳು ಬಾ ಹೊರಗಡೆ. ಓ, ಇಲ್ಲಿ ಏನೋ ದೊಡ್ಡ ಕಾರ್ಯ ನಡೆಯುತ್ತಾ ಇದೆ. ದೇವರಲ್ಲಿ ಏನೋ ದೊಡ್ಡ ಕಾರ್ಯ ಮಾಡುತ್ತಾ ಇದ್ದಾನೆ. ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾ ಇರಿ. ಓ ರಾಬಾಲ ರಶಾದಾಲ ರಖಾದಾಲ ಮನ ರುದಾಲಬ. ಸೇವಕರು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಹಿರಿಯರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ. ಇಲ್ಲಿ ರಿಸೆಪ್ಷನ್ ಟೀಮ್ ಅವರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ. ಇವತ್ತು ನಿಮ್ಮನ್ನೇ ನೀವು ಆಯ್ಕೆ ಮಾಡ್ರಿ. ದೇವರು ನನಗೆ ಕೊಟ್ಟಿದ್ದನ್ನ ಹಿಡ್ಕೊಂಡಿರೋನಾಗಿರಲ್ಲ, ನಾನು ಕೊಡುವವನಾಗಿರುತ್ತೇನೆ. ಇವತ್ತು ದೇವರು ಕೆಲವರನ್ನು ಎಚ್ಚರಿಸ್ತಾ ಇದ್ದಾನೆ. ದೇವರು ನನಗೆ ಕೊಟ್ಟಾಗ ಹಿಡ್ಕೊಂಡಿರೋರಿಗೆ ದೇವರು ಏನು ಕೊಡಲ್ಲ, ನಾನು ಕೊಡುವವನಾಗಿರುತ್ತೇನೆ ಎಂದು ಹೇಳಿಕೊಳ್ಳೋರ ಮೇಲೆ ಒಂದು ಅಭಿಷೇಕ ದೇವರು ಸುರಿಸಿದ್ದಾನೆ. ಇವತ್ತೊಂದು ತೀರ್ಮಾನ ಮಾಡ್ರಿ, ನಾನು ಕೊಡೋನು. ಇನ್ನೊಂದು ಸಾರಿ ಹೇಳ್ತೇನೆ, ನೀವು ಹೇಳ್ರಿ, ನಾನು ಕೊಡೋನಾಗಿರ್ತೇನೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನೀವು ಹೇಳ್ರಿ, ನಾನು ಮಾತ್ರ ಅಲ್ಲ, ನನ್ನ ತಲೆಮಾರುಗಳು ಕೊಡುವವರಾಗಿರ್ತಾರೆ. ನಾವು ಕೊಡುವವರಾಗಿರ್ತಾರೆ. ಅದು ನಮ್ಮವರು ಮಾತ್ರ ಕೈಗಳನ್ನ ಮೇಲೆತ್ತಿ. ನಾವು ಕೊಡೋರಾಗಿರ್ತೇವೆ ಪಾಸ್ಟರ್. ಆ ಕೈಗಳನ್ನ ಮೇಲೆತ್ತಿ. ಪರಿಶುದ್ಧನಾದ ದೇವರೇ, ಈಗ ನಿನ್ನ ಮಕ್ಕಳನ್ನ ಸಮಾಧಾನಕ್ಕೆ ಕಳಿಸಿಕೊಡು. ಇವತ್ತು ನುಡಿಯಲ್ಪಟ್ಟ ವಾಗ್ದಾನಗಳು, ಇವತ್ತು ಹೊಂದಿಕೊಂಡ ಆಶೀರ್ವಾದಗಳ ಬಿಡುಗಡೆಗಳು ನಿನ್ನ ಮಕ್ಕಳ ಜೀವನದಲ್ಲಿ ಉನ್ನತಕ್ಕೆ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೇ, ಇವರ ಕುಟುಂಬಗಳು ಅನುಗ್ರಹಿಸಲ್ಪಡಲಿ. ಇವರ ಅನೇಕರಿಗೆ ಕೊಡತಕ್ಕಂತೆ ಇವರ ಕಣಜಗಳು ತುಂಬಿ ಸ್ವರಸೂಸಲಿ. ಇವರ ಜೀವಿತದಲ್ಲಿ ನೀನು ಸಿದ್ಧ ಮಾಡಿದ ಮೇಲುಗಳನ್ನು ಸದಾಕಾಲ ನಿನ್ನ ಮಕ್ಕಳು ಅನುಭವಿಸಲಿ. ಮಹಿಮೆ ನಿನಗೆ ಮಾತ್ರ. ಸಮಾಧಾನಕ್ಕೆ ಕಳಿಸಿಕೊಡು. ಮುಂದಿನ ವಾರಗಳಲ್ಲಿ ಕೂಡಿ ಬರಬೇಕಾದ್ರೆ ಹೆಚ್ಚಿನ ಜೊತೆಗೆ ಹೆಚ್ಚಿನ ಕೃಪೆಯೊಳಗೂ ಕೂಡಿ ಬರಲಿಕ್ಕೆ ನೀನು ಸಹಾಯ ಮಾಡು. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿ, ಕುಮಾರನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲಿ ವಿಶೇಷವಾಗಿ ಇಲ್ಲಿ ಕೂಡಿ ಬಂದಿರುವ ಎಲ್ಲ ದೇವರ ಮಕ್ಕಳ ಸಂಗಡ ಕರ್ತನಾದಂಥ ಯೇಸು ಕ್ರಿಸ್ತನ ಆಶೀರ್ವಾದ ಹಸ್ತತಾನೆ. ಕ್ರಿಸ್ತ ಯೇಸುವಿನ ಬರೋಣದವರೆಗೂ ಪ್ರತಿಯೊಬ್ಬರ ಸಂಗಡ ಎಂದೆದಿಗುಂಟಾಗಿರಲಿ. ಇದುವರೆಗೂ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸಿದ ದೇವರಿಗೆ ಕೈಗಳೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆಶೀರ್ವಾದ ಹಸ್ತತಾನೆ ನಿಮ್ಮ ಪ್ರತಿಯೊಬ್ಬರ ಸಂಗಡವಾಗಿರಲಿ.